ಎಚ್ ದೇವೀರಪ್ಪ, ಪದ್ಮರಾಜ ಶರ್ಮಾ, ಭುವನಹಳ್ಳಿ ಕೆ ಭುಜಬಲ ಶಾಸ್ತ್ರಿ, ಎಂ ಕಲಬುರ್ಗಿ, ಎಂ ಚಿದಾನಂದ ಮೂರ್ತಿ, ವೈಸಿ ಭಾನುಮತಿ, ಮೈಲಹಳ್ಳಿ ರೇವಣ್ಣ, ಹಂಪ ನಾಗರಾಜಯ್ಯ, ಪಿ.ಕೆ. ರಾಜಶೇಖರ, ಕೃಷ್ಣಮೂರ್ತಿ ಅನೂರು, ಕ್ಯಾತನಹಳ್ಳಿ ರಾಮಣ್ಣ, ಬಿ.ಎ. ವಿವೇಕ್ ರೈ, ಎ.ವಿ. ನಾವಡ, ಜಿ.ಎನ್. ಗಾಯಿ, ಯಶಸ್ ಶೆಟ್ಟರ್, ಲಕ್ಷ್ಮಣ್ ತೆಲಗಾವಿ, ದೇವರ ಕೊಂಡರೆಡ್ಡಿ ಮತ್ತು ಎಂ.ಬಿ. ನೇಗಿಯಾಳ. ಯಾಕೆ ನಾನು ಇವರ ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ ನಿಮಗೆ ಕಿವಿಗೆ ಬೀಳ್ಲಿ ಅಂತೇಳಿ. ಇವರೆಲ್ಲರೂ, ಇವರಿಗಿಂತ ತುಂಬಾ ಜನ ಇನ್ನೂ ಇದ್ದಾರೆ. ಬಹುಮುಖ್ಯವಾಗಿ ನಿಮ್ಗೆ ಪಠ್ಯಕ್ರಮದಲ್ಲಿ ಇಟ್ಟಿರ್ತಕ್ಕಂತ ಇವ್ರ ಹೆಸರುಗಳನ್ನ ನಾನು ಇಲ್ಲಿ ಮೊದಲ ಬಾರಿಗೆ ಉಲ್ಲೇಖವನ್ನ ಮಾಡಿದ್ದೇನೆ. ಅದು ನಿಮ್ಗೆ ಅದು ಮನನ ಆಗ್ಲಿ ಅನ್ನುವ ಒಂದೇ ಒಂದು ಕಾರಣಕ್ಕೆ. ಇವ್ರ ಮೇಲೂ ಸಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳು ಹೆಚ್ಚು ಇರ್ತವೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಮೊದಲನೇ ಬಾರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸೊ ಈಗ ಗ್ರಂಥ ಸಂಪಾದನೆ ಅನ್ನುವ ವಿಷಯವನ್ನ ಕುರಿತು ನಾನು ಮಾತಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತೀನಿ. ಈ ಗ್ರಂಥ ಸಂಪಾದನೆ ಅನ್ನುವ ವಿಷಯದಲ್ಲಿ ಎರಡು ಪದಗಳಿವೆ. ಒಂದು ಗ್ರಂಥ ಅಂತ ಒಂದು ಪದ ಇದೆ, ಸಂಪಾದನೆ ಅನ್ನುವ ಮತ್ತೊಂದು ಪದ ಇದೆ. ಈ ಎರಡು ಪದಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಪದ ಗ್ರಂಥ ಸಂಪಾದನೆ ಅನ್ನೋದನ್ನ ನಾವು ಇಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯತೆ. ಇದೊಂದು ಸಂಯೋಜನೆಗೊಂಡಿರ್ತಕ್ಕಂಥ ಪದ, ಎರಡು ಪದಗಳ ಒಂದು ಸಂಯೋಜನೆ ಗ್ರಂಥ ಸಂಪಾದನೆಯಾಗಿದೆ. ನಮ್ಗೆ ಆ ಎರಡು ಪದಗಳಲ್ಲೇ ಅರ್ಥ ಆಗ್ತಿದೆ ಇಲ್ಲಿ ಏನೋ ಹೊಸದಾದ ಒಂದು ಕ್ರಿಯೆ ನಡೀತಾ ಇದೆ ಅಂತೇಳಿ. ಆ ಕ್ರಿಯೆ ಏನನ್ನ ಮಾಡ್ತಿದೆ? ಗ್ರಂಥ ಅಂತ ಹೇಳಿದ್ರೆ ಅದು ಕೃತಿ ಎಂದರ್ಥ ಅಂತ ನಾವು ಭಾವಿಸ್ಕೊಳ್ತೀವಿ. ಸಂಪಾದನೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಎಡಿಟಿಂಗ್ ಅಂತ ಕರಿತೀವಿ. ಗ್ರಂಥ ಸಂಪಾದನೆ ಅಂದ್ರೆ ಕೃತಿಯನ್ನ ಸಂಪಾದನೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವು ಗುರುತಿಸ್ತೀವಿ. ಸೊ ಈ ಕೃತಿಯನ್ನ ಸಂಪಾದನೆ ಮಾಡೋದು ಏನು? ಓದಿರುವ ಕನ್ನಡ ಸಾಹಿತ್ಯ, ಪ್ರಾಚೀನ ಸಾಹಿತ್ಯ, ಶೋಧನೆ, ವಿಮರ್ಶೆ, ಈ ತರದ ಬೇರೆ ಬೇರೆ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ನಾವು ಅಚ್ಚುಕಟ್ಟಾಗಿ, ಆದ್ರೆ ಈ ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲಿಯೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಪ್ರಕಾರ ಅಂತ ಗ್ರಂಥ ಸಂಪಾದನೆ ಪ್ರಕಾರ ನಾನು ಇಲ್ಲಿ ಸಂಪಾದನೆ ಇರದೇ ಹೋಗಿದ್ದಿದ್ರೆ ಆದ್ಮೇಲೆ ಭಾಷಾ ವಿಜ್ಞಾನಕರು ಆ ಕಾಡದಿದ್ರೆ ನಾವು ಕನ್ನಡ ಸಾಹಿತ್ಯವನ್ನ ಓದ್ಲಿಕ್ಕೆ ಆಗ್ತಿತ್ತಾ, ಅಥವಾ ಕನ್ನಡ ಸಾಹಿತ್ಯದ ಈ ಇತಿಹಾಸವನ್ನು ತಿಳ್ಕೊಳ್ಳಿ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡುತ್ತೆ. ಹಲವು ಸಾಹಿತ್ಯಗಳನ್ನ ಅಧ್ಯಯನ ಮಾಡುವುದರ ಜೊತೆಗೆ ಸಂಪಾದನಾ ಶಾಸ್ತ್ರವನ್ನು ನಾವು ಕನ್ನಡ ಸಾಹಿತ್ಯದ ಹಿರಿಮೆ, ಗರಿಮೆ, ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವ ಒಂದು ಪ್ರಯತ್ನಕ್ಕೆ ನಾವು ಪ್ರಕಟರಾಗ್ತೀವಿ. ಈ ಹಿನ್ನೆಲೆಯಲ್ಲಿ 18-19ನೇ ಶತಮಾನದ ಶಾಸ್ತ್ರ ಅಂತಕ್ಕಂಥದ್ದು ಹೊಸದಾದ ಒಂದು ಆಯಾಮ ಪಡ್ಕೊಂಡಿದೆ ಅಂತೇಳಿ ನಾನು ಅದನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಒಬ್ಬ ಕವಿಯ ಅನೇಕ ಹಸ್ತಪ್ರತಿಗಳು ಸಿಕ್ಕಾಗ ಅವುಗಳನ್ನು ಅವಲಂಬಿಸಿಕೊಂಡು ಕವಿಯ ಮೂಲ ಆಶಯಕ್ಕೆ ಧಕ್ಕೆ ಬಾರದಾಗೆ, ಇದು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಹಾಕೊಳ್ಬೇಕು. ಆಶಯಕ್ಕೆ ಯಾವುದೇ ರೀತಿಯಾದಂತ ಧಕ್ಕೆ ಬರದ ರೀತಿಯಲ್ಲಿ ನಾವು ಪ್ರತಿ ಮಾಡಿಸಿ ಸಂಪಾದಿಸುವುದೇ ಗ್ರಂಥ ಸಂಪಾದನೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಕೇಳಿಸಿದ್ಯಾ ಮೇಡಮ್? ನೆಟ್ವರ್ಕ್ ಇಶ್ಯೂ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಇದಕ್ಕೆ ನಾವು ಗ್ರಂಥ ಸಂಪಾದನೆ ಅಂತೇಳಿ ನಾವು ಕರಿತೀವಿ. ಗ್ರಂಥ ಅಂತ ನಮ್ಗೆಲ್ಲ ಉಪಲಬ್ಧವಾಗಿರ್ತಕ್ಕಂತ ಒಂದು ಬೇಸಿಕ್ ನಾಲೆಡ್ಜ್ ಅಂತಂದ್ರೆ ಪ್ರತಿಗಳ ಆಧಾರದ ಮೇಲೆ, ಇದು ಬಹಳ ಇಂಪಾರ್ಟೆಂಟ್. ಉಪಲಬ್ಧವಾಗಿರುವ ಪ್ರತಿಗಳ ಆಧಾರದ ಮೇಲೆ ಗ್ರಂಥದ ಮೂಲ ಪಾಠವೆನಿಸಿದ್ದ ಗ್ರಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ಮೂಲ ಪಾಠವೇ ಆಗಿದೆ ಎಂಬುದನ್ನ ಗುರುತಿಸುವ ಹಾಗೂ ಸಮಗ್ರ ಗ್ರಂಥದ ಬಗ್ಗೆ ವಿಮರ್ಶೆಯನ್ನು ನೀಡುವ ಕಾರ್ಯವನ್ನ ನಾವು ಗ್ರಂಥ ಸಂಪಾದನೆ ಅಂತ ಕರಿತೀವಿ ಅಂತ ವಿದ್ವಾಂಸ ಟೆಕ್ಸ್ಟ್ ಗುರುತಿಸ್ತಾರೆ. ರೂಪವಾಗಿ ನಾವು ಅದರ ಪರಿಭಾವಿಸ ಹಾಗಾಗಿ ಇನ್ನೊಂದು ರೂಪವೇ ಗ್ರಂಥ ಅಂತಕ್ಕಂಥದ್ದನ್ನು ಸಹ ವಿದ್ವಾಂಸ ಪ್ರಾಚೀನ ಕನ್ನಡ ಸಾಹಿತ್ಯದ ಗ್ರಂಥಗಳನ್ನ ಓದು ಸಂಶೋಧನೆ ಇತಿಹಾಸ ಪ್ರಾರಂಭವಾಗಿದ್ದು 19 ಹೆಚ್ಚು ಒಂದು ಕನ್ನಡದ ವಿಭಿನ್ನ ಪ್ರಕಾರಗಳಲ್ಲಿ ಅದು ಸಹ ಒಂದಾಗಿದೆ ನಾವು ಸಂಪಾದನೆ ಪ್ರಾರಂಭ ನಾವು ಗ್ರಹಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಕನ್ನಡ ಗ್ರಂಥ ಸಂಪಾದನೆಯ ಅನ್ನುವ ವಿಷಯವನ್ನ ನಾವು ಆಲೋಚನೆ ಮಾಡಿದಾಗ ಹಸ್ತಪ್ರತಿಯ ಮುಂದುವರೆದ ಭಾಗವೇ ಗ್ರಂಥ ಸಂಪಾದನೆಯಾಗಿದೆ. ಇಲ್ಲಿ ಕವಿ ಇರ್ತಾನೆ, ವಿಮರ್ಶಕ ಇರ್ತಾನೆ. ಕವಿ, ವಿಮರ್ಶಕ, ಸಹೃದಯ ಅನ್ನುವ ಈ ಆಯಾಮ ಗ್ರಂಥ ಸಂಪಾದನೆಯ ಬೆಳವಣಿಗೆ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಪ್ರತಿಪಾದನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೇಗೆಂದ್ರೆ ಕವಿ ಒಂದು ಬರೀತಾನೆ, ಸೃಜನಶೀಲವಾದಂತ ಬರವಣಿಗೆಯನ್ನ ಬರೆದ ಮೇಲೆ ಒಬ್ಬ ವಿಮರ್ಶಕ ಅದನ್ನ ವಿಮರ್ಶಿಸ್ತಾನೆ, ಆ ಕೃತಿಯ ಒಂದು ಮೌಲ್ಯವನ್ನ ಕಟ್ಕೊಡ್ತಾನೆ. ಆ ಕೃತಿಯ ಮೌಲ್ಯವನ್ನ ಕಟ್ಟಿದ ಮೇಲೆ ಸಹೃದಯ ಅಂತಕ್ಕಂತ ನಾವು ಏನಿದೀವಿ, ಓದುಗರು ನಾವೆಲ್ಲ ಏನಿದೀವಿ, ನಾವು ಆ ಸಾಹಿತ್ಯದ ರಸಸ್ವಾದನೆಯನ್ನ ಮಾಡ್ತಾ ಹೋಗ್ತೀವಿ. ಸಾಹಿತ್ಯದ ಈ ರಸಸ್ವಾದನೆಯನ್ನ ಮಾಡುವುದರ ಮೂಲಕ ನಾವು ಆ ಅಂದಿನ ಕವಿಗಳು ಇಂದಿನ ಸಂದರ್ಭದಲ್ಲಿ ಅಂದ್ರೆ ನಾವು ಬಹಳ ಮುಖ್ಯವಾಗಿ ನಾವು ಈ ಪಂಪ ಬರದ ಕೃತಿಗಳಾಗ್ಬೋದು, ಕವಿರಾಜ ಮಾರ್ಗದ ಕೃತಿಗಳಾಗ್ಬೋದು, ಒಡ್ಡರಾಧನೆಯ ಕೃತಿಗಳಾಗ್ಬೋದು, ನಮ್ಗೆ ಮೂಲ ಕೃತಿ ಸಿಕ್ಕಿಲ್ಲ. ಅವೆಲ್ಲ ಸಂಪಾದನೆಯನ್ನ ಮಾಡಿ ಕೊಟ್ಟಿರುವ ಕೃತಿಗಳೇ ನಾವು ಇವತ್ತು ಇರ್ತಕ್ಕಂಥದ್ದು. ಆ ಅಂದಿನ ಕವಿಗಳನ್ನ ನಾವು ಇಂದಿನ ಸಂದರ್ಭದಲ್ಲಿ ಜೀವಂತವಾಗಿರ್ತಕ್ಕಂಥ ಯಾವ್ದಾದ್ರೂ ಒಂದು ಕ್ರಮ ಅಥವಾ ಪ್ರಕೃತಿ ಅಂತೇಳಿ ನಾವು ಅನ್ಕೊಳ್ಳೋದಿದ್ರೆ ಅದು ಗ್ರಂಥ ಸಂಪಾದನೆ. ಪಂಪನ ಮೊದಲ ಕೃತಿಯಾಗಿರ್ತಕ್ಕಂಥ ಅಥವಾ ಪಂಪನ ಮೊದಲ ಹಸ್ತಪ್ರತಿಯಾಗಿರ್ತಕ್ಕಂಥ ಆದಿಪುರಾಣವನ್ನ ನಾವಿವತ್ತು ಕೃತಿ ಕೈಯಲ್ಲಿ ಇಟ್ಕೊಂಡು ನಾವು ಓದ್ತಾ ಇದ್ದೀವಿ ಅಂತಂದ್ರೆ, ಅದನ್ನ ಜೀವಂತವಾಗಿ ಪಂಪನನ್ನ ನಾವು ಇವತ್ತು ಇಟ್ಕೊಂಡಿದೀವಿ ಅಂತಂದ್ರೆ ಅದು ಗ್ರಂಥ ಸಂಪಾದನೆಯ ಮೂಲಕವೇ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಈ ಗ್ರಂಥ ಸಂಪಾದನೆಯನ್ನ ಮಾಡುವುದರ ಹಿನ್ನೆಲೆಯಲ್ಲಿ ಯಾವುದು ಮುಖ್ಯವಾಗಿ ಮಾಡುತ್ತೇವೆ, ಯಾವುದನ್ನ ಮಾಡದೆ ಬಿಡ್ತೀವಿ, ಮಾಡದೆ ಬಿಟ್ಟಾಗ ಆಗುವ ಸಂದರ್ಭಗಳು ಮತ್ತು ಆ ಗ್ರಂಥ ಸಂಪಾದನೆ ಮಾಡದೆ ಹೋದ್ರೆ ನಮ್ಗೆ ಅದ್ ಕಳೆದು ಹೋಗ್ತಕ್ಕಂತ ಒಂದು ಘಟನೆಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ಉದಾಹರಣೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ. ಹತ್ತಿಮಬ್ಬೆಯವರು ಪೊನ್ನನ ಶಾಂತಿ ಪುರಾಣವನ್ನ 100 ಹಸ್ತಪ್ರತಿಯಾಗಿ ಮಾಡಿಸಿ ಅದನ್ನ ಹಚ್ಚಾಕಿ ಹಂಚ್ತಾರೆ ಓದುಗರಿಗೆ. ಹತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣವನ್ನ 1000 ಪ್ರತಿಗಳನ್ನ ಮಾಡಿ ಅವರು ಹಚ್ಚಾಕ್ಸಿ ಕೊಟ್ಟಾಗ ಅದೇ ರೀತಿಯಲ್ಲಿ ಭುವನೈಕ್ಯ ರಾಮಾಭ್ಯುದಯವನ್ನು ಮಾಡಿಸ್ಬೋದಾಗಿತ್ತು. ಯಾಕೆಂದ್ರೆ ನೋಡಿ, ಆ ಹಸ್ತಪ್ರತಿಯನ್ನ ನಾವು ಮತ್ತೆ 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 ಹುಡುಕುವ ಪ್ರಕ್ರಿಯೆಗೆ ನಾವು ಇವತ್ತು ಸಹ ಇದೀವಿ. ಅಂದ್ರೆ ಹತ್ತಿಮಬ್ಬೆಗೆ ಪೊನ್ನನ ಶಾಂತಿ ಪುರಾಣದ ಮೇಲೆ ಇದ್ದಂತ ಪ್ರೀತಿ ಅಥವಾ ಆವತ್ತಿನ ಇದ್ದಂತ ಒಂದು ಗ್ರಂಥ ಸಂಪಾದನೆ ಅದನ್ನ ಹಂಚಬೇಕು ಅಂತಕ್ಕಂಥ ಒಂದು ಕಳಕಳಿ ಆ ನಂತರದ ಅದೇ ಸಂದರ್ಭ ಇರ್ತಕ್ಕಂತ ಒಬ್ಬ ಓದುಗರಿಗೆ, ಸಹೃದಯರಿಗೆ, ಆಸಕ್ತರಿಗೆ ಇರ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಅವುಗಳನ್ನ ಪುನರ್ ಓದೋದಿಕ್ಕೆ ಇವತ್ತಿನ 19ನೇ ಶತಮಾನದಲ್ಲಿ ನೀಡಿದಂತವರು ಹಲವು ಗ್ರಂಥ ಸಂಪಾದಕರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಹಂಗಾಗಿ ಹಸ್ತಪ್ರತಿಯ ಮೂಲ ಪ್ರತಿಗಳನ್ನ ನಾವು ಕಾಪಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆ ಅದನ್ನ ಕಾಪಾಡ್ಕೊಳ್ಬೇಕಾಗಿದೆ? ಹಸ್ತಪ್ರತಿ ಮೂಲ ಪ್ರತಿಗಳಾಗಿರ್ತಕ್ಕಂಥವು ಪ್ರಕೃತಿ ವಿಕೋಪಕ್ಕೆ ಅವೆಲ್ಲವೂ ಸಹ
ನಾಶವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಪ್ರಾಚೀನ ಕೃತಿಗಳು, ಎಷ್ಟೋ ಪ್ರಾಚೀನ ಕೃತಿಗಳು ಇವತ್ತಿಗೂ ಸಿಕ್ಕಿಲ್ಲ. ಕೆಲವು ಕವಿ ಬರ್ದಿದ್ದಾನೆ ಅಂತ ಹೇಳ್ತಾರೆ, ಸಂಶೋಧಕರು ಅದನ್ನ ಸಂಶೋಧನೆಯನ್ನ ಮಾಡಿ, ಆದ್ರೆ ಆ ಕೃತಿ ನಮ್ಗೆ ಲಭ್ಯವಾಗಿಲ್ಲ ಅಂತ ಹೇಳ್ತಾರೆ. ಲಭ್ಯವಾಗಿಲ್ಲ ಅಂತ ಹೇಳಿದಾಗ ಅದು ವಿರೂಪಗೊಂಡಿರ್ಬೋದು. ಆಮೇಲೆ ಎಷ್ಟೋ ಪ್ರಾಚೀನ ಕೃತಿಗಳನ್ನ ನಾವು ತಾಳೆಗರಿ ಮೇಲೆ ಇಟ್ಕೊಂಡಿರ್ತಕ್ಕಂಥವ್ರು, ಹಳೇ ಮನೆತನದಲ್ಲಿ ಇರ್ತಕ್ಕಂಥವ್ರು ಮನೆಗಳನ್ನ ಅಥವಾ ಸಂಬಂಧಿಕರು ಅಥವಾ ಅಣ್ಣ ತಮ್ಮದಿರು ಭಾಗ ಆದಾಗ ನಮ್ಮನೇಲಿ ಅರ್ಧ ಭಾಗ ಇರ್ಲಿ ಅಂತೇಳಿ ಅದನ್ನ ವಿಭಾಗ ಮಾಡ್ಕೊಂಡು ಹೋಗಿರ್ತಕ್ಕಂಥ ಇತಿಹಾಸವನ್ನ ನಾವು ಹಲವು ಸಂಶೋಧಕರ ಬಾಯಿಲ್ಲ ನಾವು ಕೇಳಿದ್ದೇವೆ. ಸೊ ಹಾಗಾಗಿ ಅವುಗಳನ್ನ ಒಂದು ಕಡೆ ಸಂಗ್ರಹ ಮಾಡುವ ಕೆಲಸವನ್ನ ಮತ್ತು ಅದಕ್ಕೆ ಪ್ರತಿರೂಪವನ್ನ ಕೊಡ್ತಕ್ಕಂಥ ಕೆಲಸವನ್ನ ಗ್ರಂಥ ಸಂಪಾದನೆ ವಿಭಾಗ ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಅದರ ಆಶಯವನ್ನ ವ್ಯಕ್ತಪಡಿಸ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಕೃತಿಗಳು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥದ್ದು, ತಾಂತ್ರಿಕ ಅಥವಾ ಜನತೆಯ ಉದ್ದೇಶದಿಂದ ಅವು ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ವ್ಯವಸ್ಥಿತ ಅವಲಂಬಿಸಿ ಅವುಗಳನ್ನ ಒರೆಸಿ ಹಾಕಿರ್ತಕ್ಕಂಥದ್ದು ಎಲ್ಲವೂ ಸಹ ಒಂದ್ ರೀತಿ ಶುದ್ಧಿಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಅವುಗಳ ಶುದ್ಧಿಗೊಳಿಸುವ ಮೂಲಕ ಅವುಗಳ ಪ್ರಕ್ರಿಯೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದೇ ಗ್ರಂಥ ಸಂಪಾದನೆಯ ಒಂದು ಮೂಲ ನೆಲೆ ಅಂತಕ್ಕಂಥದ್ದನ್ನ ನಾವು ಗ್ರಹಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ 19ನೇ ಶತಮಾನದಲ್ಲಿ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು ಜರ್ಮನ್ ದೇಶದ ಹರ್ಮನ್ ಮೋಗ್ಲಿನ್ ಅವರು ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ನೋಡಿ, ಗ್ರಂಥ ಸಂಪಾದನೆ ಅನ್ನೋದು ಹೇಗಿರುತ್ತೆ, ನಿಮ್ಗೆ ಒಂದು ಅಂಕದ ಪ್ರಶ್ನೆಯನ್ನ ಕೇಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹರ್ಮನ್ ಮೋಗ್ಲನ್ ಬಗ್ಗೆ ತಾವು ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಗ್ರಂಥ ಸಂಪಾದನೆಯಿಂದ ಆಗ್ತಕ್ಕಂತ ಬಹಳ ಮುಖ್ಯವಾಗಿರ್ತಕ್ಕಂತ ಹೇಗೆ ರಸಸ್ವಾದನೆ ಇರುತ್ತೆ ಅಂತ, ಕವಿ ಕರೋತಿ ಕಾವ್ಯಾನಿ ಲಾಲಾಯುತ್ಯಮೋ ಜನಂ ತರುಪ್ರಸೂತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ. ಕವಿ ಕಾವ್ಯಕ್ಕೋದುವವನು ಸಹೃದಿಯು ತಾನದುವೇ ಲಾಲಿಸುವನು, ಮರಬಿಟ್ಟ ಮಲರಿನಾ ಮಕರಂದ ವೈವಂತೆ ಗಂಧವನು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಒಬ್ಬ ಗ್ರಂಥ ಸಂಪಾದಕನ ಕೆಲಸ ಹೇಗಿರುತ್ತೆ ಅಂತಂದ್ರೆ, ಕವಿ ಕೃತಿಯ ಮೂಲ ರೂಪವನ್ನ ತೋರಿಸ್ತಾನೆ. ಆ ಮೂಲ ರೂಪವನ್ನ ತೋರಿಸಿದಾಗೆ ಅದರ ಸೊಬಗಿನ ಸವಿಯನ್ನ ಗ್ರಂಥ ಸಂಪಾದಕ ಸವಿತಾನೆ. ಸವಿದಾದ ಮೇಲೆ ಆ ಸವಿದ ರಸವನ್ನ ಇತರರಿಗೆ ಸವಿಯುವಂತೆ ಮಾಡುವುದೇ ಗ್ರಂಥ ಸಂಪಾದನೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಒಬ್ಬ ಕವಿ ಮತ್ತು ಒಬ್ಬ ಓದುಗನ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥವನು ಗ್ರಂಥ ಸಂಪಾದಕ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ಬೇಕಾಗತ್ತೆ. ಯಾಕೆಂದ್ರೆ ಬಹಳ ಮುಖ್ಯವಾದ ಪಾತ್ರವನ್ನ ಅವರು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು ಒಬ್ಬ ಕವಿಯ ಕಾವ್ಯದ ಸಣ್ಣ ಪಾಠದಿಂದ ಹಿಡಿದು ಸಮಗ್ರ ಕೃತಿಯವರೆಗೂ ಸಹ ಇದು ವ್ಯಾಪಿಸಿಕೊಂಡಿದೆ. ಒಂದು ಸಣ್ಣ ಪಾಠ, ಒಂದು ಪದ್ಯ ಆಗಿರ್ಬೋದು ಅಥವಾ ಒಂದು ಕೃತಿ ಆಗಿರ್ಬೋದು, ಒಂದು ಘಟನೆ ಆಗಿರ್ಬೋದು, ಅವುಗಳನ್ನ ಕೇಂದ್ರವಾಗಿಟ್ಟುಕೊಂಡು ಇಡೀ ಕೃತಿಯ ಸಮಗ್ರ ವರದಿಯನ್ನ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ. ಮೂಲ ಪ್ರತಿಗೆ ಅಧಿಕವಾಗಿ ಪ್ರಕ್ಷೇಪವಾಗಿ ಸೇರ್ಪಡೆಗೊಂಡ ಪದ್ಯ ಭಾಗಗಳನ್ನು ತೆಗೆದು ಕವಿಪಾಠಕ್ಕೆ ಸಮೀಪವಾಗಿ ಕಟ್ಟಿಕೊಡುವುದೇ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಗ್ರಂಥವನ್ನ ಲೇಖಕನು ರಚಿಸಿದಂತೆ ಸಂಯೋಜಿಸಿ ಕೊಡುವ ಕಾರ್ಯವನ್ನ ನಾವು ಗ್ರಂಥ ಸಂಪಾದನೆ ಅಂತೇಳಿ ಸಹ ಕರಿತೀವಿ. ಗ್ರಂಥ ಎಂದರೆ ನಮ್ಮ ಮೊದಲೇ ಹೇಳಿದಾಗೆ ಟೆಕ್ಸ್ಟ್. ಸೊ ಹಾಗಾಗಿ ಪೋಸ್ಟ್ ಗೇಟ್ ಎಂತಕ್ಕಂಥ ಒಬ್ಬ ವಿದ್ವಾಂಸ ಟೆಕ್ಸ್ಟ್ ಅಂದ್ರೆ ಗ್ರಂಥದ ಬಗ್ಗೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ವಿವರಣೆಯನ್ನ ಕೊಡ್ತಾನೆ. ಅದು ಬಹಳ ತುಂಬಾ ಚೆನ್ನಾಗಿದೆ. ಅದ್ರ ಹಿನ್ನೆಲೆಯಿಂದ ವಿಸ್ತರಿಸಿಕೊಳ್ಳುತ್ತದೆ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು ನನ್ನ ಓದಿನ ಗ್ರಹಿಕೆ. ಅವ್ರು ಏನ್ ಹೇಳ್ತಾನೆ ಅಂತಂದ್ರೆ, by a text is to be understand a document written in a language now more or less to be inquired and thus understanding to have a meaning which have been or can be unsecurized ಅಂತ ಹೇಳ್ತಾನೆ.
ಸೊ ಏನ್ ಹೇಳ್ತಾನೆ ಅಂತಂದ್ರೆ ಅವನು ಈ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸಂಪಾದಕನಿಗೆ ತಿಳಿದ ಅಥವಾ ತಿಳಿಯಲು ಸಾಧ್ಯವಾಗಿರ್ತಕ್ಕಂತ ವಿಷಯಗಳನ್ನ ಅವನಿಗೆ ತಿಳಿಯುವ ಭಾಷೆಯಲ್ಲಿ ಆಗ್ಬೇಕು ಅಂತ. ಈಗ ನಮ್ಗೆ ಸಂಸ್ಕೃತ ಸಂಸ್ಕೃತದಲ್ಲಿ ಅಥವಾ ಕನ್ನಡ ಬಂದ್ರೆ ಕನ್ನಡದಲ್ಲಿ, ಪ್ರಾಕೃತ ಬಂದ್ರೆ ಪ್ರಾಕೃತದಲ್ಲಿ, ಆ ಕವಿ ಬರೆದಿರುವ ಭಾಷೆಯನ್ನ ಮೂಲ ಭಾಷೆಗೆ ಯಾವುದೇ ಧಕ್ಕೆ ಆಗದ ಹಾಗೆ ಓದುಗರಿಗೆ ನೀಡ್ತಾನೆ. ಸಂಪಾದಕ ಆದವನು ಅದಕ್ಕೆ ಬೇರೆ ಬೇರೆ ಭಾಷೆಗಳ ಬಗ್ಗೆ ಅವನು ಗೊತ್ತಿದ್ರೆ, ಹಲವು ಭಾಷೆಗಳ ಬಗ್ಗೆ ಅವನಿಗೆ ಪರಿಚಯ ಇದ್ರೆ, ಆ ಪರಿಚಯವಿರುವ ಭಾಷೆಯಲ್ಲಿಯೂ ಸಹ ಅದನ್ನ ಆ ಕಾಲತ್ಯ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯತೆ ಇದೆಯಾ ಅದನ್ನ ಅಂತಕ್ಕಂಥ ಒಂದು ವಿಷಯಗಳನ್ನ ಆತ ಹೇಳ್ತಾ ಹೋಗ್ತಾನೆ. ಆ ಹಿನ್ನೆಲೆಯಲ್ಲಿ ಸಂಪಾದನೆ ಅಂತಕ್ಕಂಥದ್ದನ್ನ ಒಂದ್ ರೀತಿಯ ಆಸ್ತಿಯಾಗಿ, ವಿದ್ಯೆಯಾಗಿ, ಉದ್ಯೋಗವಾಗಿ, ಧನದ ವಸ್ತುಗಳ ಗಳಿಕೆಯ ರೀತಿಯಲ್ಲಿ, ಒಂದು ಆ ಪುಸ್ತಕವನ್ನು ಗಳಿಕೆಯ ರೀತಿಯಲ್ಲಿ, ಆಸ್ತಿ ಮಾಡುವ ರೀತಿಯಲ್ಲಿ ಅದನ್ನ ಸಂಪಾದನೆ ಮಾಡಿದ್ರೆ ಮಾತ್ರ ಅದಕ್ಕೊಂದು ಉಪಲಬ್ಧವಾದಂತ ಒಂದು ಮನ್ನಣೆ ಸಿಗುತ್ತೆ ಅಂತ ಹೋಗ್ತಾನೆ. ಹಿನ್ನೆಲೆಯನ್ನ ನಾವು ಗಮನಿಸ್ಕೊಂಡಾಗ ಗ್ರಂಥ ಸಂಪಾದನೆ ಅದರ ಇತಿಹಾಸವೇ ಒಂದ್ ರೀತಿಯ ಮುಖ್ಯವಾದ ನೆಲೆಯಲ್ಲಿ ಇರೋದನ್ನ ನಾವು ಹೋಗ್ತೀವಿ. ಹೀಗೆ ಅದಿರುತ್ತೆ. ಅದನ್ನ ನಾನು ಗ್ರಂಥ ಸಂಪಾದನೆಯ ಒಂದು ಶಾಸ್ತ್ರ ವಿಷಯವಾಗಿ ಈ ಭಾರತಕ್ಕೆ ಬಂದದ್ದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದು ಹೆಚ್ಚು ಪ್ರಮುಖ ಪಾತ್ರವನ್ನ ಒಳಗೊಂಡಿತ್ತು. ಇತಿಹಾಸವನ್ನ ಅಧ್ಯಯನ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಗ್ರಂಥ ಸಂಪಾದನೆ ಬಂತು. ಅದಕ್ಕೆ ತುಂಬಾ ಹಲವು ನಮ್ಮ ಮೈಸೂರಿನ ಅತ್ಯಂತ ಪ್ರಮುಖ ಭಾಷಾ ವಿಜ್ಞಾನಿ ಮತ್ತು ಸಂಪಾದಕ ಜಹಾಗೀರ್ದಾರ್ ಬರ್ದಿರ್ತಕ್ಕಂತ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತಕ್ಕಂಥ ಒಂದು ಪರಿಚಯವನ್ನ ಪುಸ್ತಕವನ್ನ ನೀವು ಕೊಂಡ್ಕೊಂಡು ಓದ್ಲೇಬೇಕು. ಇದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷಾ ಕಾರಣಕ್ಕಾಗಿ, ತಾವು ಕ್ವಾಲಿಫೈಡ್ ಆಗ್ಬೇಕಾಗಿರೋ ಕಾರಣಕ್ಕಾಗಿ, ಬೇರೆ ಪರೀಕ್ಷೆಗಳಲ್ಲಿ ನೀವು ಆ ಉಪಯೋಗವನ್ನ ಪಡ್ಕೋಬೇಕು ಅಂತಂದ್ರೆ ನನಗೆ ಸಂಪಾದನಾ ಅಂತಕ್ಕಂತ ಶ್ರೀಧರಾಮ್ ಜಾಗೀರ್ದಾರ್ ಅವರ ಪುಸ್ತಕವನ್ನ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಮತ್ತಷ್ಟು ಮಾಹಿತಿಗಳು ನೀವು ಸಿಗ್ತವೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋಡಿ. ಈ ಪ್ರಾಚೀನ ಈ ಗ್ರಂಥ ಸಂಪಾದನೆ ಇತಿಹಾಸ ಇವತ್ತಿನ ನೆನ್ನೆದಲ್ಲ, ಅದು ಕ್ರಿಸ್ತ ಪೂರ್ವದಿಂದಲೂ ಸಹ ಇದೆ ಅಂತಕ್ಕಂಥದಕ್ಕೆ ಹೇಳ್ತಾ ಹೋಗ್ತೀವಿ. ಆದ್ರೆ ನಮ್ಮೇ 18-19 ಶತಮಾನದಲ್ಲಿ, ಆದ್ರೆ ಕ್ರಿಸ್ತ ಪೂರ್ವದಲ್ಲೆಲ್ಲ ಹೇಗೆ ಅಂತಕ್ಕಂಥ ಒಂದೆರಡು ಮಾಹಿತಿಗಳನ್ನು ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಈ ಗ್ರೀಕರ ಪುರಾತನ ಕಾವ್ಯವಾಗಿರ್ತಕ್ಕಂಥ ನಾಟಕಗಳನ್ನ, ಶಾಸ್ತ್ರ ನಾವು ಗಮನಿಸಿದ್ದೀವಿ. ಇಬ್ರೋ ಜನಾಂಗದ ಪವಿತ್ರವಾಗಿರ್ತಕ್ಕಂಥ ಬೈಬಲ್ ಅಥೆನ್ಸ್ ನಲ್ಲಿ ಕ್ರಿಸ್ತಪೂರ್ವ 600-300ರವರೆಗೆ ಪ್ರತಿಗಳ ಸಂಗ್ರಹಣೆ ಮತ್ತು ಪರಿಷ್ಕರಣೆ ನಡೆಯಿತು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅಥೆನ್ಸ್ ನಲ್ಲಿ ಬಹಳ ನೋಡಿ, ಪಾಶ್ಚಾತ್ಯ ದೇಶದಲ್ಲೇ ಇದು ಬಹಳ ಮುಖ್ಯವಾಗಿ ಬಂದಿತ್ತು. ಅವತ್ತೇ ಗ್ರಂಥ ಸಂಪಾದನೆ ಕಾರ್ಯ ನಡೀತು ಅಂತಕ್ಕಂಥದ್ದನ್ನ ಗುರುತಿಸ್ತೀವಿ. ನಾನು ಮುಂದೆ ಕನ್ನಡದಲ್ಲಿ ಯಾವ್ಯಾವ ಕೃತಿಗಳು ಬಂದೋ ಅದನ್ನು ನಾನು ಹೇಳಲಿಕ್ಕೆ, ಆದ್ರೆ ಅದಕ್ಕಿಂತ ಮುನ್ನ ಪ್ರಾಚೀನ ಸಾಹಿತ್ಯದಲ್ಲಿ ನಡೆಯಿತು ಅಂತಕ್ಕಂಥ ಗ್ರೀಕ್ ಸಾಹಿತ್ಯ ಮಹಾಕಾವ್ಯಗಳು ನಿಮ್ಗೆಲ್ಲ ಗೊತ್ತಿದೆ. ಈಲಿಯಡ್ ಮತ್ತು ಒಡಿಸಿ ಇವು ಬಹಳ ಬಹುಕಾಲದ ಗ್ರಂಥಸ್ಥವಾಗದೆ ಬಾಯಿಂದ ಬಾಯಿಗೆ ಬಂದಂತ ಕೃತಿಗಳು, ಇವೆಲ್ಲ ಕಾವ್ಯಗಳಿವು. ಈಲಿಯಡ್ ಆಗ್ಲಿ ಇವು ಬಾಯಿಂದ ಬಾಯಿಗೆ, ಜನಪದರ ಹೇಗೆ ಬಾಯಿಂದ ಬಾಯಿಗೆ ಕಾವ್ಯಗಳನ್ನ ಪ್ರಸರಣೆ ಮಾಡ್ತಾ ಹೋಗ್ತಾರೋ ಹಾಗೆ ಗ್ರೀಕ್ನ ಮಹಾಕಾವ್ಯ ಮತ್ತು ಒಡಿಸಿಗಳು ಬಹುಕಾಲದ ಕಾಲ ಗ್ರಂಥವಾಗಿರ್ಲೇ ಇಲ್ಲ. ಇದು ಬಾಯಿಂದ ಬಾಯಿಗೆ ಬರ್ತಾನೆ ಇತ್ತು. ಇವುಗಳನ್ನ ಪರಿಷ್ಕರಣೆ ಮಾಡಿದಂತವ್ರು ಇಪಿಎಸ್ ಮತ್ತು ಹಲ್ಸಿ ಬಿಯರ್ ಅಂತಕ್ಕಂಥ ಇಬ್ಬರು ಮಹಾನ್ ಗ್ರಂಥ ಸಂಪಾದಕರು ಈ ಎರಡು ಕಾವ್ಯಗಳನ್ನ ಗ್ರಂಥ ಸಂಪಾದನೆಯನ್ನ ಮಾಡಿ ಕೊಟ್ರು ಅಂತಕ್ಕಂಥದ್ದನ್ನ ಈ ಹಿನ್ನೆಲೆಯನ್ನ ಇತಿಹಾಸ ಇದೆ ಅಂತ. ಈ ಪಾಶ್ಚಾತ್ಯ ಪ್ರಭಾವದಿಂದ ಭಾರತೀಯ ಭಾರತಕ್ಕೂ ಸಹ ಈ ಗ್ರಂಥ ಸಂಪಾದನೆ ಅಂತಕ್ಕಂಥ ಒಂದು ಹೊಸ ಶಾಸ್ತ್ರ ಪರಿಚಯ ಆಯ್ತು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಕನ್ನಡಿಗರಿಗೂ ಸಹ ವಿಸ್ತರಿಸ್ಕೊಳ್ತು. ಕನ್ನಡ ಸಾಹಿತ್ಯ ಇಷ್ಟೊಂದು ಶ್ರೀಮಂತವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಹಳ ಮುಖ್ಯವಾಗಿ ಗ್ರಂಥ ಸಂಪಾದನೆಯ ಕೆಲಸ, ಪಾತ್ರ ಮಹತ್ವದ್ದಾಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಹಾಗಾಗಿ ಈ ಗ್ರಂಥ ಸಂಪಾದನೆ ಅಂತಕ್ಕಂಥ ಭಾರತೀಯ ಸಾಹಿತ್ಯದಲ್ಲಿ ಹೇಗೆ ಬೆಳೆದು ಬಂತು ಅನ್ನೋದನ್ನ ನಾವು ಗಮನಿಸಿದ್ದೆ ಆದ್ರೆ
ಬಹಳ ಮುಖ್ಯವಾಗಿ ಭಾರತೀಯ ಸಾಹಿತ್ಯದಲ್ಲಿ ಕನ್ನಡ ಗ್ರಂಥ ಸಂಪಾದನೆ ಅಂತಕ್ಕಂಥದ್ದು ಬಹಳ ಅಗಾಧವಾಗಿ ಬೆಳೆದು ಬಂತು. ಅದು ವಿಶೇಷವಾಗಿ ನಾವು ಆಲೋಚನೆ ಮಾಡುತ್ತೆ ಆದ್ರೆ ಗ್ರಂಥ ಸಂಪಾದನೆ ಕೆಲಸದಲ್ಲಿ ಪಾಶ್ಚಾತ್ಯದ ಮೆಕನ್ಸಿ ಮೊದಲಿಗನಾದಂತೆ ಅದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದ ವ್ಯಕ್ತಿಯಾಗಿ ನಮ್ಗೆ ಡಾಕ್ಟರ್ ಎಫ್ ಕಿಟಲ್ ಅವರು ಕಂಡು ಬರ್ತಾರೆ. ಅದು 1872ರಲ್ಲಿ 9 ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸಿದಂತ ಶಬ್ದಮಣಿ ದರ್ಪಣವನ್ನ ಪ್ರಕಟಿಸ್ತಾರೆ. ಇದು ಭಾರತಕ್ಕೆ ಹೇಗೆ ಬಂತು ಅಂತಕ್ಕಂತ ಹಲವು ನಿಯಮಗಳನ್ನು ಅಥವಾ ಅದರ ನೆಲೆಗಳನ್ನ ನಾವು ಹುಡುಕ್ತಾ ಹೋದ್ರೆ ಕನ್ನಡ ಸಾಹಿತ್ಯದ ಒಟ್ಟೊಟ್ಟಿಗೆ ಇದು ಹೆಚ್ಚು ನೆಲೆಗಳನ್ನ ಸಹ ಹೋಗುತ್ತೆ. ಗ್ರಂಥ ಸಂಪಾದನೆ ಅನ್ನುವ ಬಹಳ ಮುಖ್ಯವಾಗಿರ್ತಕ್ಕಂತ ಇದರ ನೆಲೆಗಳು ಹೇಳುವ ಹಿನ್ನೆಲೆಯಲ್ಲಿ ಅಭಿನವ ಭಾರತಿ ಅಂತಕ್ಕಂತ ಅಭಿನವ ಗುಪ್ತನ ಕೃತಿಯನ್ನ ಶ್ರೀ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಕೆಳಗೆ ಕಾಣಿಸುವ ರೀತಿಯಲ್ಲಿ ಅದನ್ನ ಉಲ್ಲೇಖ ಮಾಡ್ಕೊಡ್ತಾರೆ. ಗ್ರಂಥ ಸಂಪಾದನೆಯಾದ ಭಾಗಗಳು ನಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಅವುಗಳ ಹಿನ್ನೆಲೆಯಲ್ಲೂ ಸಹ ನೀವು ಅದನ್ನ ಗಮನಿಸಬಹುದು. ಅದರ ಹೆಚ್ಚು ಸಂಪೂರ್ಣ ಮಾಹಿತಿ ಈ ಅವರ ಕೃತಿಯಲ್ಲಿ, ನಮ್ಮ ಸೀತಾರಾಮ್ ಜಾಗಿದರ ಕೃತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾನ್ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನ ನೀವು ಗಮನಿಸ್ಕೋಬಹುದು. ಆಮೇಲೆ ಬಹಳ ಮುಖ್ಯವಾಗಿ ಈ ಗ್ರಂಥ ಸಂಪಾದನೆ ಭಾರತದಲ್ಲಿ ನಡೆದು ಬಂದಕ್ಕೆ R.G. ಭಂಡಾರ್ಕರ್ ಅಂತಕ್ಕಂಥವ್ರು ಭವಭೂತಿ ಮಾಲತಿ ಮಾಧವ ಅಂತಕ್ಕಂಥದ್ದನ್ನ 1896ರಲ್ಲಿ ಅದನ್ನ ಸಂಪಾದನೆ ಮಾಡ್ಕೊಡ್ತಾರೆ. ಜೊತೆಗೆ ಫಿಶಲ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಕಾಳಿದಾಸನ ಶಾಕುಂತಲ ಅನ್ನೋ ಕೃತಿಯನ್ನ 1877ರಲ್ಲಿ ಸಂಪಾದನೆ ಮಾಡ್ಕೊಡ್ತಾರೆ. ಜೊತೆಗೆ ನಮ್ಗೆಲ್ಲ ಬಹಳ ಇಷ್ಟವಾಗುವ ಕೃತಿ ಪಂಚತಂತ್ರ 1924ರಲ್ಲಿ ಎಡ್ಗರ್ಟನ್ ಅಂತಕ್ಕಂಥವ್ರು ಅದನ್ನ ಸಂಪಾದನೆ ಮಾಡ್ಕೊಡ್ತಾರೆ. ಸಕ್ಕಣ್ಣಕರ್ ಅಂತಕ್ಕಂತ ಒಬ್ಬ ಸಂಪಾದಕ, ಭಾರತೀಯ ಸಂಪಾದಕರಾಗಿರ್ತಕ್ಕಂಥ ಇವರು ಅರಣ್ಯ ಪರ್ವ ಅಂತಕ್ಕಂತ ಕೃತಿಯನ್ನ ಸಂಪಾದನೆ ಮಾಡ್ಕೊಡ್ತಾರೆ, ಗ್ರಂಥ ಸಂಪಾದನೆ ಮಾಡ್ಕೊಡ್ತಾರೆ. ಸೊ ಈ ತರದ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳ ಬಗ್ಗೆ ಮಾಹಿತಿಯನ್ನ ನಾವು ಭಾರತೀಯ ಇತಿಹಾಸದೊಳಗಡೆ ಗ್ರಂಥ ಸಂಪಾದನೆ ಹೇಗ್ ಬಂತು ಅಂತಕ್ಕಂಥದ್ದು ನಾವು ಅಲ್ಲಿ ಗಮನಿಸಬಹುದು. ರಾಮಾಯಣ ಕೃತಿಯನ್ನ ಡಾಕ್ಟರ್ ರಘುಬೀರ್ ಮತ್ತು ವಿಶ್ವಬಂಧು ಶಾಸ್ತ್ರಿ ಅಂತಕ್ಕಂಥವ್ರು ಹಲವು ವಿದ್ವಾಂಸರು ಇದನ್ನ ಸಂಪಾದಿಸ್ಕೊಡ್ತಾರೆ. ಸೊ ನಾನು 100ಕ್ಕೂ ಹೆಚ್ಚು ವಿದ್ವಾಂಸರು ಭಾರತೀಯ ಸಾಹಿತ್ಯದ ಮತ್ತು ಕನ್ನಡದ ಬಹುಮುಖ್ಯ ಕೃತಿಗಳನ್ನ ಸಂಪಾದನೆ ಮಾಡ್ಕೊಟ್ಟಿರ್ತಕ್ಕಂಥ ಇತಿಹಾಸವನ್ನ ನಾವು ಗಮನಿಸಬಹುದು. ಎಡ್ಗರ್ಟನ್ ಅವರು ಕ್ರಿಸ್ತಕ 1924ರಲ್ಲಿ ಪುನರ್ ರಚಿಸಿ ಪಂಚತಂತ್ರ ಕೃತಿಯನ್ನ ಅದನ್ನ ಸಂಪಾದನೆ ಮಾಡ್ಕೊಡ್ತಾರೆ. ಅದು ಅಮೆರಿಕನ್ ಓರಿಯೆಂಟಲ್ ಸೀರೀಸ್ ಅಂತಕ್ಕಂತ ಒಂದು ಲೈಬ್ರರಿಯಲ್ಲಿ ಅದನ್ನ 3 ಮತ್ತು 4 ವಾಲ್ಯೂಮ್ ಅಲ್ಲಿ ಅದನ್ನ ಪ್ರಕಟಿಸ್ಕೊಡ್ತಾರೆ. ನೋಡಿ, ಕನ್ನಡದ ಬಹುಮುಖ್ಯ ಕೃತಿಗಳನ್ನ ನಾವು ಯಾವ್ಯಾವ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಮತ್ತು ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಹೋಗ್ಬೋದು. ಹೀಗೆ ಕನ್ನಡದ ಪಾಶ್ಚಾತ್ಯ ಸಾಹಿತ್ಯ, ಪಾಶ್ಚಾತ್ಯದಿಂದ ಬಂದಂತ ಗ್ರಂಥ ಸಂಪಾದನೆ ಭಾರತದಲ್ಲಿ ತುಂಬಾ ವ್ಯಾಪ್ತಿಯನ್ನ ಪಡ್ಕೊಳ್ಳುತ್ತೆ. ಅದಕ್ಕೆ ಹಲವು ಕೃತಿಗಳ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅದ ನಂತರ ಕನ್ನಡಕ್ಕೆ ಅದು ಬರುತ್ತೆ. ಪಾಶ್ಚಾತ್ಯದಿಂದ ಭಾರತಕ್ಕೆ ಬಂದು ಭಾರತದಿಂದ ಕನ್ನಡಕ್ಕೆ ಬಂದಾಗ ಬೇರೆ ಬೇರೆ ಯಾವ ಭಾಷೆಯಲ್ಲೂ ಇಷ್ಟು ಪ್ರಕಾರವಾಗಿ ಗ್ರಂಥ ಸಂಪಾದನೆಯ ಕೆಲಸಗಳು ಆಗಿಲ್ಲ. ಆದ್ರೆ ಕನ್ನಡದಲ್ಲಿ ಆಗಿದೆ. ಆದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಆಗಿದೆ. ಆದ್ರೆ ಕನ್ನಡದಷ್ಟು ಮಹತ್ವವಾದಂತ ಸಂಪಾದನೆ. ಜೊತೆಗೆ ನಾನು ಜೊತೆಲೇ ಹೇಳ್ಬೇಕು ಅಂತಂದ್ರೆ ತಮಿಳ್ನಲ್ಲೂ ಸಹ ಈ ತರದ ಬಹುಮುಖ್ಯವಾದ ಕೃತಿಗಳ ಬಗ್ಗೆ ಸಂಪಾದನೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕನ್ನಡಕ್ಕೆ ಬಂದ ಸಂದರ್ಭದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತ ಹಲವು ಕೃತಿಗಳು ನಮ್ಗೆ ಸಿಗ್ತವೆ. ಅವುಗಳನ್ನ ನಾವೆಲ್ಲ ಓದ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಪಗು ಒಳಕಟ್ಟಿ ಇವರು ಮತ್ತು ಚೆನ್ನಪ್ಪ ಉತ್ತಂಗಿ ಅವರು ವಚನಗಳನ್ನ ಸಂಪಾದನೆ ಮಾಡ್ಕೊಟ್ಟಿದ್ದು, ಇವೆಲ್ಲ ಕೃತಿಗಳು ನಮ್ಗೆ ಸಂಪಾದನೆ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋಗ್ತೀವಿ. ಹೀಗೆ ಕನ್ನಡ ಪಾಶ್ಚಾತ್ಯ ಮತ್ತು ಭಾರತೀಯ ಸಾಹಿತ್ಯದ ಹಿನ್ನೆಲೆಯನ್ನು ಇಟ್ಕೊಂಡು ಹಲವು ರೀತಿಯಲ್ಲಿ ಗ್ರಂಥ ಸಂಪಾದನೆಯ ಇತಿಹಾಸ ಬೆಳೆದು ಬರುತ್ತೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಆಯಾ ಕಾಲಘಟ್ಟಗಳಲ್ಲಿ ಯಾವ್ಯಾವ ವಿದ್ವಾಂಸರ ಗ್ರಂಥ ಸಂಪಾದನೆಯನ್ನ ಮಾಡಿ ನಮ್ಮ ಕೃತಿಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವಲ್ಲಿ ಗ್ರಹಿಸಬಹುದು. ಆದ್ರೆ ಈ ಇತಿಹಾಸವನ್ನ ನಾವು ಮತ್ತೆ ಮರುಕಳಿಸ್ತಾ ಹೋದ್ರೆ ನಾನು 3 ಭಾಗಗಳಾಗಿ ಈ ಗ್ರಂಥ ಸಂಪಾದನೆ ಇತಿಹಾಸವನ್ನ ಸಂಕ್ಷಿಪ್ತವಾದ ಮಾಹಿತಿನೊಳಗಡೆ ನಿಮ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಪ್ರಥಮ ಘಟ್ಟವಾಗಿ 1817ರಿಂದ 1880ರವರೆಗೆ ಸುಮಾರು
ಸಾಧ್ಯವಾಗ್ತಾ ಹೋಗುತ್ತಾ ಅಲ್ಲೆಲ್ಲ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡ್ತಾ ಹೋದ್ರು. ಕೇವಲ ಅವರೆಷ್ಟು ನಮ್ಮ ಭಾರತ ದೇಶಕ್ಕೆ ಅಥವಾ ಕರ್ನಾಟಕಕ್ಕೆ ಬಂದ್ರು, ಅವ್ರು ಬಂದಷ್ಟು ನಮ್ಗೆ ಹೆಚ್ಚು ಉಪಯೋಗವೇ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಆ ಕ್ರೈಸ್ತ ಮಿಷನರಿಗಳು ಕೇವಲ ಹಸ್ತಪ್ರತಿ ಸಂಗ್ರಹ ಮಾಡಿದ್ದಷ್ಟೇ ಅಲ್ಲ, ಹಸ್ತಪ್ರತಿ ಸಂಗ್ರಹ ಮಾಡಿದ್ದ ಜೊತೆಗೆ ಅವಳನ್ನ ಹಚ್ಚಾಕ್ಸುತ್ತಾರೆ, ಅವನ್ನ ಪ್ರಕಟಿಸ್ತಾರೆ, ಅವರ ಸಂಪಾದನೆಯನ್ನ ಮಾಡ್ಕೊಡ್ತಾರೆ. ಆ ಕೆಲಸವನ್ನ ಮಾಡಿದ್ದು ಮದ್ರಾಸ್ನಲ್ಲಿ, ಹಳೆ ಮೈಸೂರಿನಲ್ಲಿ, ಮುಂಬೈನಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ. ಇಲ್ಲಿ ಕನ್ನಡ ಗ್ರಂಥಗಳನ್ನ ಸಂಗ್ರಹಿಸಿ ಅದನ್ನ ಹಚ್ಚಾಕ್ಸಿ ಅವನ್ನ ಓದುಗರಿಗೆ ಮಾಡೋ ಕೆಲಸವನ್ನ ಕ್ರೈಸ್ತ ಮಿಷನರಿಗಳು ಮಾಡ್ತಾ ಹೋಗ್ತವೆ. ಇದು 1817ರಿಂದ 1880ರವರೆಗೆ ನಡೀತಾ ಹೋಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿಲಿಯಂ ಕ್ಯಾರಿ ಅಂತಕ್ಕಂಥವ್ರು 1817ರಲ್ಲಿ ಪಶ್ಚಿಮ ಬಂಗಾಳದ ಶ್ರೀರಾಂಪುರದಲ್ಲಿ ಇರ್ತಕ್ಕಂತ ಅಲ್ಲಿ ಒಂದು ಕೃತಿಯನ್ನ ಅವರು ಪ್ರಕಟಿಸ್ತಾರೆ. ವಿಲಿಯಂ ಕ್ಯಾರಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಹಳ ಮುಖ್ಯವಾಗಿ ಪ್ರಶ್ನೆ ಬರ್ಬೋದು. 1817ರಲ್ಲಿ ವಿಲಿಯಂ ಕ್ಯಾರಿ ಪ್ರಕಟಿಸಿದಂತ ಕೃತಿ ಯಾವುದು ಅಂತ ಹೇಳಿ, ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನುವ ಕೃತಿಯನ್ನ ಅವರು ಪ್ರಕಟಿಸ್ತಾರೆ. ಇದುವೇ ಕನ್ನಡದ ಪ್ರಥಮ ಮುದ್ರಿತ ಕೃತಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಹಾಗಾಗಿ ಈ ಮುಂದುವರಿತಾ ಹೋಗುತ್ತೆ. ಹಾಗೆ 1834ರಲ್ಲಿ ಪ್ರಾರಂಭಿಸಿದಂತ ಮಂಗಳೂರಿನ ಬಾಸಲ್ ಮಿಷನ್ ಸಂಸ್ಥೆಯು ಮುದ್ರಾಲಯದಿಂದ ಮೊಗ್ಲಿನ್ ಜೈಮಿನಿ ಭಾರತ ಅನ್ನುವ ಕೃತಿಯನ್ನ ಅವರು ಸಂಪಾದಿಸ್ತಾರೆ 1834ರಲ್ಲಿ. ಆಮೇಲೆ ಎಷ್ಟೆಷ್ಟು ಕೃತಿ ಬರ್ತವೆ ಅಲ್ಲಿ, ತುಂಬಾ ಹಲವು ಕೃತಿಗಳು ಬರ್ತವೆ. ಅವಲ್ಲಿ ಜೈಮಿನಿ ಭಾರತ, ಬಸವ ಪುರಾಣ, ದಶಪರ್ವ ಭಾರತ, ಚೆನ್ನಬಸವ ಪುರಾಣ, ಕನ್ನಡ ಗಾದೆಗಳು. ನೋಡಿ, ಜನಪದರು ಸಂಗ್ರಹ ಎಲ್ಲಿ ಗಾದೆಗಳನ್ನ ಬಾಯಿಂದ ಬಾಯಿಗೆ ಬರ್ತಕ್ಕಂತ ಗಾದೆಗಳನ್ನು ಸಹ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ವ್ಯಕ್ತಿ ತಾಳೆಗರಿಲಿರೋ ಹಸ್ತಪ್ರತಿಯಲ್ಲೋ ಎಲ್ಲೋ ಬರ್ದಿಟ್ಟದನ್ನ ಅದನ್ನ ಸಂಪಾದನೆ ಮಾಡಿ ಪ್ರಕಟಿಸ್ತಾರೆ 1834ರಲ್ಲಿ ಕನ್ನಡ ಗಾದೆಗಳು ಅಂತಕ್ಕಂಥ. ಅದಷ್ಟೇ ಅಲ್ಲ, ದಾಸರ ಪದಗಳನ್ನು ಸಹ ಅವನ್ನ ಪ್ರಕಟಣೆ ಮಾಡ್ತವೆ. ಹಸ್ತಪ್ರತಿಯಲ್ಲಿ ಇರುವಂತೆ ಅವನ್ನ ಹಚ್ಚಿ ಹಾಕ್ಸ್ತಾರೆ. ಅವನ ಯಾವುದೇ ರೀತಿಯಾದಂತಹ ಪಾಠ ಪರಿಷ್ಕರಣೆಯನ್ನ ಮಾಡ್ಲಿಕ್ಕೆ ಹೋಗಲ್ಲ. ಈ ಪಾಠ ಪರಿಷ್ಕರಣೆ ಅಂತಕ್ಕಂಥದ್ದು ಗ್ರಂಥ ಸಂಪಾದನೆಯ ಒಂದು ವಿಧ. ಅಲ್ಲಿ ಹೇಗೆ ಯಥಾಸ್ಥಿತಿ ಇದೆಯೋ ಅದು ಯಾವ ಪಾಠ ಪರಿಷ್ಕರಣೆಯನ್ನ ಮಾಡದೆ ಅಥವಾ ಯಾವ ಅಕ್ಷರಗಳನ್ನು ಸಹ ಬದಲಾವಣೆ ಮಾಡದೆ ಯಥಾಸ್ಥಿತಿಯಲ್ಲಿ ಹಚ್ಚಾಕುವ ಕೆಲಸವನ್ನ ಅದು ಮಾಡ್ತಾ ಹೋಗ್ತವೆ. ಹಾಗಾಗಿ ಕನ್ನಡದ ಗಾದೆಗಳು ಕನ್ನಡದ ಮೊದಲ ಗ್ರಂಥ ಸಂಪಾದನೆಯಾಗಿದೆ ಅನ್ನುವ ಮಾಹಿತಿಯನ್ನ ನಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನ ಜನಪದ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲ ಗ್ರಂಥ ಸಂಪಾದನೆಯು ಆಗಿದೆ ಅಂತಕ್ಕಂಥದ್ದನ್ನ ಕೆಲವು ವಿದ್ವಾಂಸರು ಹೇಳ್ತಾರೆ. ಅದು ನನಗೆ ಈ ಸೀತಾರಾಮ್ ಜಾಗೀರ್ದವರ ಪುಸ್ತಕದಲ್ಲಿ ಸಿಗುತ್ತೆ, ನೋಡಿ, ಅದು ಗಮನಿಸಿ. ಕನ್ನಡ ಗ್ರಂಥಗಳನ್ನ ಶಾಸ್ತ್ರೀಯವಾಗಿ ಪರಿಷ್ಕರಣೆ ಮಾಡಿದ ಪ್ರಥಮ ವ್ಯಕ್ತಿ ಅಂತಂದ್ರೆ ಫರ್ಡಿನೆಂಟ್ ಕಿಟ್ಟಲ್. ಕನ್ನಡ ಗ್ರಂಥಗಳನ್ನ ಶಾಸ್ತ್ರೀಯವಾಗಿರ್ತಕ್ಕಂಥ ಕೃತಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಅದನ್ನ ಪರಿಷ್ಕರಣೆ ಮಾಡಿ ಸಂಪಾದನೆ ಮಾಡಿದಂತವರು ಫರ್ಡಿನೆಂಟ್ ಕಿಟ್ಟಲ್. ಈ ಘಟ್ಟದಲ್ಲಿ ಬಹಳ ಮುಖ್ಯವಾಗಿ ಶಾಸ್ತ್ರೀಯವಾದಂತ ಕೃತಿಗಳನ್ನ ಹೆಚ್ಚು ಸಂಪಾದನೆ ಮಾಡ್ಕೊಡ್ತಾರೆ. ಇವತ್ತೇನ್ ನಾವೆಲ್ಲ ಓದ್ತಾ ಇದೀವಲ್ಲ, ಶಬ್ದಮಣಿ ದರ್ಪಣಂ, ಚಂದೋಂಬುದಿ ಅಂತಕ್ಕಂಥ ಕೃತಿಗಳನ್ನ ನಾವ್ ಇವತ್ತು ಓದ್ಲಿಕ್ಕೆ ಮೊದಲ ಪ್ರೇರಣಾ ಕಾರ್ಯಕರ್ತರೆ ಫರ್ಡಿನೆಂಟ್ ಕಿಟ್ಟಲ್ ಅವರು. ಕಿಟ್ಟಲ್ ಅವರ ಈ ಸಾಹಿತ್ಯದ ಅಥವಾ ಸಂಪಾದನೆಯ ಕೆಲಸ ಬಹಳ ಅಗಾಧವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಶಬ್ದಮಣಿ ದರ್ಪಣಂ ಮತ್ತು ಚಂದೋಂಬುದಿ ಅನ್ನೋ ಕೃತಿಗಳನ್ನ ಅವರು ಪ್ರಕಟಿಸ್ತಾರೆ. ಇದೇ ವೇಳೆಗೆ ಮೈಸೂರು ಭಾಗದಲ್ಲಿ ಪ್ರಾಚೀನ ಗ್ರಂಥ ಪ್ರಕಟಣೆಯನ್ನ ಸಹ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಜೆ ಗೆರೆಟ್ ಅಂತಕ್ಕಂಥವ್ರು 1840ರಲ್ಲಿ ಮೈಸೂರಿನಲ್ಲಿ ಅದನ್ನ ಹಚ್ಚಾಕ್ಸ್ತಾರೆ. ಅದರಲ್ಲೂ ದುರ್ಗಸಿಂಹನ ಪಂಚತಂತ್ರ ಮತ್ತು ಕೇಶಿರಾಜಗಳನ್ನ ಅವರು ಪ್ರಕಟ ಮಾಡಿಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಹೇಗೆ ಮೊದಲ ಹಂತದಲ್ಲಿ ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ನಮ್ಗೆ ಗೊತ್ತಿರುವ ಮತ್ತು ಬಹುಮುಖ್ಯವಾದಂತ ಕೃತಿಗಳನ್ನ ಘಟ್ಟದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನು ಮಾತಾಡಿದೀವಿ. ಇದು ತುಂಬಾ ವಿಶಾಲವಾದಂತ ದೃಷ್ಟಿಕೋನ. ನೀವು ಇದರಲ್ಲಿ ಎಷ್ಟು ಓದ್ತೀರಿ ಅಂತಂದ್ರೆ ಅದು ಓದಕ್ಕೆ ಬೇಕಾಗುತ್ತೆ. ಯಾವ ಮೂಲೆಯಿಂದ ಬೇಕಾದ್ರೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೆ, ಯಾವ ಪ್ರಶ್ನೆ ಬೇಕಾದ್ರೂ ಕೇಳಲಿಕ್ಕೆ ಸಾಧ್ಯತೆ ಇದೆ. ಓದುವಾಗ ಗ್ರಂಥ ಸಂಪಾದನೆ ಆಗ್ಲಿ ಅಥವಾ ಕರ್ಮ ಚರಿತ್ರೆ ಆಗ್ಲಿ ಅಥವಾ ಮೀಮಾಂಸೆ ಆಗ್ಲಿ ವಿಮರ್ಶೆ ಆಗ್ಲಿ
ಲೈನ್ ಟು ಲೈನ್ ಅನ್ನ ನೀವೇ ಪ್ರಶ್ನೆ ಹೇಗ್ ಮಾಡ್ಕೋಬೇಕು. ಆ ಲೈನ್ ಟು ಲೈನ್ ಪ್ರಶ್ನೆ ಹೇಗ್ ಮಾಡ್ಕೊಳ್ತಾ ಆ ಪ್ರಶ್ನೆಗಳನ್ನೇ ಉತ್ತರವಾಗಿ ನೀವು ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಯಾವಾಗ ನೀವು ಮಾಡ್ತಾ ಹೋಗ್ತೀರಾ, ಆಗ ಹೆಚ್ಚಿನ ಓದೇ ಮೂಲೆ ಅಂತ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಬರ್ಲಿಕ್ಕೆ ನಾವು ಸಿದ್ಧರಾಗ್ತೀವಿ ಅಂತಕ್ಕಂತ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಸ್ತಾರ ಅಗಾಧವಾಗಿರೋದ್ರಿಂದ ನೀವು ಅದನ್ನ ಮತ್ತೆ ಮತ್ತೆ ಓದೋದಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಎರಡನೇ ಘಟ್ಟವಾಗಿ 1880ರಿಂದ 1930 ಘಟ್ಟವನ್ನ ನಾವು ಎರಡನೇ ಸಂಪಾದನೆಯ ಘಟ್ಟ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂತ ಒಬ್ಬ ವ್ಯಕ್ತಿ ಅಂತಂದ್ರೆ ರೈಸ್ ಅವರು ಪ್ರಾಚೀನ ಗ್ರಂಥಗಳನ್ನ ಬಹಳ ಮುಖ್ಯವಾಗಿ ಪ್ರಕಟಿಸಿಕೊಡ್ತಾರೆ. ಬಿಬ್ಲೋ ಕರ್ನಾಟಕ ಅಂತ ಒಂದು ಕೃತಿ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಮಾಲೆಯನ್ನ ಅವರು ಪ್ರಾರಂಭ ಮಾಡ್ತಾರೆ. BL ರೈಸ್ ಅವರು 50 ವರ್ಷದ ನಡೀತಾ ಪಂಪರಾಮಾಯಣ ಬರುತ್ತೆ, ಕರ್ನಾಟಕ ಭಾಷಾಭೂಷಣ ಅಂತ ಬರುತ್ತೆ, ಶಬ್ದಾನುಶಾಸನ ಅನ್ನೋ ಕೃತಿ ಬರ್ತವೆ, ಪಂಪ ಭಾರತ, ಹೀಗೆ ಹಲವು ಅತ್ಯುನ್ನತವಾದಂತ ಕೃತಿಗಳನ್ನ ಸಂಪಾದನೆ ಮಾಡಿ ಕೊಟ್ಟಂತ ಕೀರ್ತಿ ಈ 1890ರಿಂದ 1930 ಎರಡನೇ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದಂತ ವ್ಯಕ್ತಿಗಳು, ಅದರಲ್ಲೂ BL ರೈಸ್ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಈ ಜೊತೆ ಅಂತಂದ್ರೆ TK ಪಾಠಕ್ ಅವರು ಸಹ ಶ್ರೀ ವಿಜಯನ ಕವಿ ಅವರು ಸಂಪಾದನೆ ಮಾಡ್ಕೊಡ್ತಾರೆ. ನರಸಿಂಹಾಚಾರ್ ಅವರು ಕಾವ್ಯಾವಲೋಕನ ಅನ್ನೋ ಗ್ರಂಥವನ್ನ ಸಂಪಾದನೆ ಮಾಡಿ ಪ್ರಕಟಿಸ್ಕೊಡ್ತಾರೆ. ಹೀಗೆ ಈ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದಂತ 3-4 ಜನ ಅಂತಲ್ಲ, ಅದು ಅಲ್ಲೂ ಸುಮಾರು 50ಕ್ಕೂ ಹೆಚ್ಚು ಜನ ಕೆಲಸ ಮಾಡಿರೋದನ್ನ ನಾವು ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಅದನ್ನ ನೀವು ನಿಮ್ಮ ಓದಿನ ವಿಸ್ತಾರ ಎಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. BL ರೈಸ್ ಅವರು ಎಪಿಗ್ರಫಿ ಆಫ್ ಕರ್ನಾಟಕ ಅನ್ನುವ ಈ ಹೆಸರಿನಲ್ಲಿ 12 ಸಂಪುಟಗಳನ್ನ ತರ್ತಾರೆ. ಇದು ಬಹಳ ಮುಖ್ಯವಾದಂತ ಒಂದು ಸಾಧನೆ. ನಮ್ಗೆ ನೋಡಿ, ಆ ಎಪಿಗ್ರಫಿಯ ಕರ್ನಾಟಕವನ್ನ ನಾವು ನೋಡಿದ್ರೆ ಕರ್ನಾಟಕದ ಬಹುಮುಖ್ಯವಾಗಿರ್ತಕ್ಕಂತ ಶಾಸನಗಳ ಬಗ್ಗೆ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ಕೆಲಸವನ್ನ ನಮ್ಮ BL ರೈಸೇ ಬರ್ಬೇಕಾಗಿತ್ತು. ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಅಸ್ತಿತ್ವ ಅಥವಾ ಒಂದೊಂದು ಐಕಾನ್ ಅಂತ ನಾವೇನ್ ಗುರುತಿಸ್ತಾ ಹೋಗ್ತೀವಿ. ಆ ಐಕನ್ಗಳಿಂದಲೇ ಒಂದೊಂದು ಹೊಸ ಯುಗ ಪ್ರಾರಂಭವಾಗುತ್ತೆ ಅನ್ನೋದಕ್ಕೆ BL ರೈಸ್ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನಾವು ಮರಿಬಾರದು. 1-2 ಅಲ್ರಿ, ಬಹು ಸಹ 9,000 ಕನ್ನಡ ಶಾಸನಗಳನ್ನು ಪ್ರಕಟಿಸ್ತಾರೆ. ಕರ್ನಾಟಕದಾದ್ಯಂತ ಕರ್ನಾಟಕದ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಲ್ಲಿ ಹಲವು ಶಾಸನಗಳನ್ನ ಸಂಗ್ರಹ ಮಾಡಿ ಎಪಿಗ್ರಫಿ ಆಫ್ ಕರ್ನಾಟಕವನ್ನ ಅದರಲ್ಲಿ 12 ಸಂಪುಟಗಳಲ್ಲಿ 9,000 ಕನ್ನಡ ಶಾಸನಗಳನ್ನು ಪ್ರಕಟಿಸಿಕೊಡ್ತಾರೆ. ಇದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲೇ ಒಂದು ಮಹತ್ವದ ಸಂದರ್ಭ ಅಂತ ಹೇಳಿ ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಹೀಗೆ ಅದು ತನ್ನ ಸಾಹಿತ್ಯದ ವಿಸ್ತಾರವನ್ನ ಮಾಡ್ಕೊಳ್ತಾ ಹೋಗೋದನ್ನ ನಾವು ಕಾಣ್ತೀವಿ. ಬ್ರಿಟಿಷರು ಮೊದಲು ಕಂಡಿದ್ದು ಶಾಸನಗಳನ್ನ. ಯಾಕೆಂದ್ರೆ ಬ್ರಿಟಿಷರಿಗೆ ಶಾಸನಗಳಿಂದನೇ ಈ ಭಾರತ ದೇಶದ ಇತಿಹಾಸ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಎಪಿಗ್ರಫಿಗೆ ಅಷ್ಟೊಂದು ಪವರ್ಫುಲ್ ಆದಂತ ಒಂದು ನೆಲೆ ಇತ್ತು ಅನ್ನೋದನ್ನ ನಾವು ಮರಿಬಾರ್ದು. ಆ ಹಿನ್ನೆಲೆಯಲ್ಲೇ ತನ್ನ ವಿಸ್ತಾರವನ್ನ ಮಾಡ್ತಾ ಹೋಗುತ್ತೆ. ಈ ಎರಡನೇ ಕಾಲಘಟ್ಟದಲ್ಲಿ ಸುಮಾರು 50 ವರ್ಷಗಳ ಕಾಲ ನಡೆದಂತ ಈ ಗ್ರಂಥ ಸಂಪಾದನೆಯ ಕಾಲಘಟ್ಟವು ಬಹಳ ಅಗಾಧವಾದಂತ ಬಹುಮುಖ್ಯವಾದ ಕೃತಿಗಳನ್ನ ನಮ್ಗೆ ಓದುಗರಿಗೆ ನೀಡ್ತು, ಕವಿಗಳಿಗೆ ಮನ್ನಣೆ ಕೊಡ್ತು, ಓದುಗರಿಗೆ ರಸಸ್ವಾದನೆ ಕೊಡ್ತು ಅನ್ನುವ ಈ ಸಂದರ್ಭವನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು 3ನೇ ಕಾಲಘಟ್ಟವಾಗಿ ನಮ್ಮ ಹೊಸಗನ್ನಡದ ಕವಿಗಳು 19ನೇ ಶತಮಾನದ ನಂತರದ ಕವಿಗಳು ಅವರು ಸಹ ಗ್ರಂಥ ಸಂಪಾದನೆಯ ಕೆಲಸದಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳನ್ನ ನಾವು ಹೇಳ್ಬೋದು. ಅದು 1930ರಿಂದ ಇತ್ತೀಚಿನವರೆಗೆ ಸೀತಾರಾಮ್ ಜಹಾಗೀರ್ದಾರ್ ಸರ್ ವರೆಗೂ, ನಾನು ಸೀತಾರಾಮ್ ಜಹಾಗೀರ್ದಾರ್ ಸರ್ ಬಹಳ ಕೆಲಸ ಮಾಡಿದ ಮಹಾನ್ ವಿದ್ವಾಂಸ ಅವರು. ನಾವು ಅಕ್ಕಪಕ್ಕದ ಕೊಠಡಿಯಲ್ಲೇ ನಾವು ಸಂಶೋಧನೆ ಮಾಡುವ ಸಂದರ್ಭ ಇದ್ದಾಗ ಯಾವುದೇ ವಿಷಯವನ್ನ ತೆಗೆದುಕೊಂಡು ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿದ್ರು, ಶಾಸ್ತ್ರ ಕೃತಿಗಳ ಬಗ್ಗೆ ಆಗ್ಲಿ ಅಥವಾ ಶಾಸನಗಳ ಬಗ್ಗೆ ಆಗ್ಲಿ ಎಲ್ಲವನ್ನ ಕೂರಿಸಿ ನಿಧಾನವಾಗಿ ಸಾಧಾರಣವಾಗಿ ವಿವರಣೆ ಕೊಡ್ತಿದ್ದಂತ ಒಬ್ಬ ವಿದ್ವಾಂಸರಲ್ಲಿ ಸೀತಾರಾಮ್ ಜಹಾಗೀರ್ದಾರ್ ಸರ್ ಸಹ ಒಬ್ರು. ಅವರು
ಆ ಆ ಆ ಈ ಕಾಲಘಟ್ಟದ 930 ಈ ಕಾಲಘಟ್ಟದವರೆಗೂ ಸಹ ಸಂಪಾದನೆ ಬಗ್ಗೆ ಅವ್ರಿಗೆ ಗೊತ್ತಿದೆ. ಮತ್ತು ಆ ಸಂಪಾದನಾ ಕ್ಷೇತ್ರದಲ್ಲಿ ಅಪಾರವಾದಂತ ಮನ್ನಣೆ ಮತ್ತು ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ 930 ಇತ್ತೀಚಿನವರೆಗೆ 3ನೇ ಕಾಲಘಟ್ಟ ಅಂತೇಳಿ ನಾನು ಅದನ್ನ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ. ಈ ಕಾಲಘಟ್ಟದಲ್ಲಿ ಸಂಪಾದನೆ ಮಾಡಿದಂತವ್ರು ಟಿ.ಎಸ್. ವೆಂಕಣ್ಣಯ್ಯ ಅವರು, ಎ.ಆರ್. ಕೃಷ್ಣಶಾಸ್ತ್ರಿ ಅವರು. ಈ ಅಷ್ಟೇನಾ ಅಂತಂದ್ರೆ ಇನ್ನೂ ತುಂಬಾ ಜನ, ಡಿ.ಎಲ್. ನರಸಿಂಹಾಚಾರ್ಯ ಇದ್ದಾರೆ, ಮತ್ತು ಟಿ.ಎಂ. ಶ್ರೀಕಂಠಯ್ಯನವರು ಇದ್ದಾರೆ. ಇವರೆಲ್ಲರೂ ಸಹ ಏನ್ ಮಾಡಿದ್ರು, ಬಹಳ ಮುಖ್ಯವಾಗಿ ಹರಿಹರನ ಬಸವರಾಜ ದೇವರ ರಗಳೆ ಎಂಬ ಕೃತಿಯನ್ನ ಪ್ರಕಟಿಸಿಕೊಡ್ತಾರೆ. ಡಿ.ಎಲ್. ನರಸಿಂಹಾಚಾರ್ಯ ಅವರು ಸಿದ್ದರಾಮ ಚಾರಿತ್ರ್ಯ ಸಂಗ್ರಹವನ್ನ ಕೊಡ್ತಾರೆ. ಟಿ.ಎಂ. ಶ್ರೀಕಂಠಯ್ಯ ಅವರು ನಂಬೇಣ ರಗಳೆಯನ್ನ ಮತ್ತು ಗದಾಯುದ್ಧ ಸಂಗ್ರಹವನ್ನ ಪ್ರಕಟಿಸಿಕೊಡ್ತಾರೆ ಅಂತಕ್ಕಂತ ಮಾಹಿತಿಯನ್ನ ಈ ಕಾಲಘಟ್ಟದಲ್ಲಿ ಸಂಪಾದನಾ ಇತಿಹಾಸ ಬೆಳೆದು ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಜಿ.ಎಂ. ತುರ್ಮುರಿ ಅವರು, ಪಗು ಒಳಕಟ್ಟಿ ಅವರು, ಶಾಂತ ಕವಿಗಳು, ಹೀಗೆ ಹಲವು ಮಹತ್ವದ ಸಂಪಾದಕರು, ಗ್ರಂಥ ಸಂಪಾದಕರು ಕನ್ನಡದ ಬಹುಮುಖ್ಯವಾದಂತ ಕೃತಿಗಳನ್ನ ಸಂಪಾದನೆ ಮಾಡ್ಕೊಳ್ತಾರೆ. ವಿಪುಲವಾದ ಸಾಹಿತ್ಯ ಸೇವೆಯನ್ನ ಇವರೆಲ್ಲ ಮಾಡಿದ್ದಾರೆ. ಈ ಗ್ರಂಥ ಸಂಪಾದನೆ ನಮ್ಗೆ ಅತ್ಯುತ್ತಮವಾದಂತ ಮೂಲ್ಯವಾದ ಕೃತಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇವರೇ ಕಾರಣ. ರನ್ನನನ್ನ ಓದ್ಬೇಕಾದ್ರೂ ಇವರೇ ಕಾರಣ. ಪೊನ್ನ, ರನ್ನ, ಜನ್ನ, ಪೊನ್ನ ಇವರೆಲ್ಲರ ಸಾಹಿತ್ಯದ ಕೃತಿಗಳು ನಮ್ಗೆ ಇವತ್ತು ಹತ್ತ ಕೈಗೆ ಸಿಗ್ತಿದೆ ಅಂತಂದ್ರೆ ಗ್ರಂಥ ಮುಖ್ಯವಾದಂತ ಕವಿಗಳು ಇವರಾಗಿದೆ. ಬರೀ ಪಂಪನೆ ಅಷ್ಟೇ ಅಲ್ಲ, ಮತ್ತೆ ಗುಣನಂದಿ, ಅಸಗ ಇವರೆಲ್ಲ ಕವಿಗಳು ಸಹ ಹಿಂದಿನ ಕಾಲದ ಮುಖ್ಯವಾದಂತ ಕವಿಗಳು ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಅಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಗ್ರಂಥ ಸಂಪಾದನೆ ಅದ್ರ ಇತಿಹಾಸವನ್ನ 3 ಭಾಗಗಳಲ್ಲಿ ಬಹುಮುಖ್ಯವಾದಂತ ಕೆಲಸ ಹೇಗ್ ನಡೆಯುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದು ನಿಮ್ಗೆ ಕೆಲವು ಸುಮ್ಗೆ ಒಂದು ದಾರಿಯನ್ನ ತೋರಿಸಿದ್ದೇನೆ ಅಷ್ಟೇ. ಎಲ್ಲವನ್ನ ಹೇಳ್ತೀನಿ ಅನ್ನುವ ಯಾವ ಒಂದು ಪ್ರಯತ್ನಕ್ಕೂ ನಾನು ಮಾಡ್ಲಿಲ್ಲ. ನಿಮ್ಗೆ ಈ ಕಾಲಘಟ್ಟದ ಈ ಸಂದರ್ಭದಲ್ಲಿ ಇಂತಿಂತ ಮಹಾನ್ ವ್ಯಕ್ತಿಗಳು ಗ್ರಂಥ ಸಂಪಾದನೆಯ ಕ್ಷೇತ್ರದ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸುಳುವನ್ನ, ಒಂದು ದಾರಿಯನ್ನ ಅಷ್ಟೇ ನಾನು ನಿಮ್ಗೆ ಹೇಳ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಅದನ್ನ ಮುಂದುವರೆದ ಭಾಗವಾಗಿ ನೀವೆಲ್ಲ ಅಧ್ಯಯನ ಮಾಡ್ತೀರಿ ಅಂತ ಹೇಳಿ ಎಷ್ಟು ಮಹತ್ವ ಹೇಗೆ ಗ್ರಂಥ ಸಂಪಾದನೆ ನಮ್ಗೆ ಬೇಕಾಗುತ್ತೆ ಅನ್ನೋದಕ್ಕೆ 1-2 ಮಾತುಗಳನ್ನ ಹೇಳಿ ನಂತರ ಕಾಲತ್ಯ ಅನ್ನುವ ಒಂದು ಭಾಗಕ್ಕೆ ನಾನು ಬರ್ತೀನಿ. ಅಲ್ಲಿ ಇರುವ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಹೇಗೆ ಗ್ರಂಥ ಸಂಪಾದನೆ ಕೆಲಸಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಅದರ ಹಿನ್ನೆಲೆ ಏನು, ಅದರ ನಾನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನವನ್ನ. ಸೊ ಇದರ ಸಂಪಾದನೆ ವಿಧಾನದಲ್ಲಿ ಅದರ ಸ್ವರೂಪಗಳು ಹೇಗಿರ್ತವೆ, ಸ್ವರೂಪ ಬಹಳ ಮುಖ್ಯವಾಗಿ ಹಸ್ತಪ್ರತಿಗಳ ಸ್ವರೂಪದ ವಿಂಗಡಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಮತ್ತೆ ಪೀಳಿಗೆಗಳ ರಚನೆ ಅನ್ನೋದು ಇದರ ಸ್ವರೂಪವಾಗಿ ನಮ್ಗೆ ಕಂಡು ಬರುತ್ತೆ. ಮಾತೃಕೆಗಳ ನಿರ್ಧಾರ, ಪಾಠಾಂತರ ಸಂಕಲನ, ಸ್ಕಾಲಿತ್ಯದ ನಿರ್ಣಯ, ಪಾಠ ಪ್ರಸ್ಕರಣೆ, ಕವಿಪಾಠ ನಿಷ್ಕರ್ಷೆ, ಭಿನ್ನ ಪಾಠಗಳ ದಾಖಲೆ, ಕವಿ ಕಾವ್ಯ ವಿವೇಚನೆ, ಜೊತೆಗೆ ಪ್ರಕ್ಷೇಪಗಳು ಅಂತ ಹೇಳಿ ಇವೆಲ್ಲವೂ ಸಹ ಗ್ರಂಥ ಸಂಪಾದನೆಯ ವಿವಿಧ ಸ್ವರೂಪದ ದಾರಿಯಲ್ಲಿ ನಮ್ಗೆ ಕಂಡು ಬರ್ತಾ ಹೋಗ್ತವೆ. ಇವುಗಳನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಅದರ ಗ್ರಂಥ ಸಂಪಾದನೆ ವಿತರಣೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಒಂದಷ್ಟು ಕೃತಿಗಳನ್ನ ಹೇಳ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತೊರಗ ರಾಮಾಯಣದ ಅರಣ್ಯಕಾಂಡದ 6 ಸಂಧಿಗಳನ್ನ ಪ್ರಕಟಿಸ್ತಾರೆ. ಕನಕದಾಸ ಹರಿಭಕ್ತಿ ಸಾರ, ನಾರಣಪ್ಪನ ಭಾರತ, ಭೀಮಕವಿಯ ಬಸವಪುರಾಣ, ವಿರೂಪಾಕ್ಷ ಪಂಡಿತನ ಚೆನ್ನ ಬಸವಪುರಾಣ, ನಾಗಚಂದ್ರನ ರಾಮಾಯಣ, ರಾಜೇಂದ್ರ ನಾಮೆಯವರ ರಾವಣ ದಿಗ್ವಿಜಯ ಕೃತಿಗಳು ಪ್ರಕಟವಾಗಿರ್ತವೆ. ಜಿ ವರ್ತ್ ಅಂತಕ್ಕಂಥವರು ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ರಾಜಶೇಖರ ವಿಳಾಸ, ದಾಸರ ಹಾಡುಗಳು, ಸರ್ವಜ್ಞನ ಸೂಕ್ತಿಗಳನ್ನು ಸಹ ಸಂಪಾದನೆಯನ್ನ ಮಾಡಿಕೊಟ್ಟಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ 1882ರಲ್ಲಿ ಪಂಪರಾಮಾಯಣವನ್ನ ಬಿ.ಎಲ್. ರೈಸ್ ಅವರು 2.5 ಹಸ್ತಪ್ರತಿಗಳ ಸಹಾಯದಿಂದ 1898ರಲ್ಲಿ ಅದನ್ನ ಪ್ರಕಟಿಸ್ತಾರೆ. ಪಂಪ ಭಾರತವನ್ನ ಅದನ್ನ ಕರ್ನಾಟಕ ಭಾಷಾಭೂಷಣ ಅನ್ನುವ ಸಬ್ದಾನ ಶಾಸನ ಕೃತಿಗಳು ಸಹ ಅವರು ಪ್ರಕಟಿಸೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ.
ನಾನ್ ಮೊದ್ಲೇ ಹೇಳಿದ ಹಾಗೆ ಈ ನಮ್ಮ ಎಷ್ಟು ಕೊಡುಗೆಯನ್ನ ಕೊಟ್ರು ಫರ್ಡಿನೆಂಟ್ ಕಿಟಲ್ ಅಂತಕ್ಕಂಥದಕ್ಕೆ ಇವರು 9 ಹಸ್ತಪ್ರತಿಗಳನ್ನ ಇಟ್ಕೊಂಡು ಶಬ್ದ ದರ್ಪಣವನ್ನ ಕೊಡ್ತಾರೆ. 1875ರಲ್ಲಿ 14 ಹಸ್ತಪ್ರತಿಗಳನ್ನ ಬಳಸ್ಕೊಂಡು ನಾಗವರ್ಮನ ಚಂದೋಂಬದಿಯನ್ನ ನಮ್ಗೆ ಅವರು ಸಂಪಾದನೆ ಮಾಡ್ಕೊಡ್ತಾರೆ. ಈ ಎಷ್ಟೆಷ್ಟು ಪ್ರತಿಗಳು ಎಷ್ಟೆಷ್ಟು ಹಸ್ತಪ್ರತಿಗಳು ಸಿಕ್ತು ಅಂತಕ್ಕಂಥ ಮಾಹಿತಿಯು ಸಹ ನನ್ನಲ್ಲಿ ಲಭ್ಯವಿದೆ. ಆ ಕಾರಣಕ್ಕಾಗಿ ನಾನು ಇದನ್ನ ನಿಮ್ ಮುಂದೆ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಕನ್ನಡಕ್ಕೆ ತಂದು ಕೊಟ್ಟ ಮೊಟ್ಟ ಮೊದಲ ಡಿಲೀಟ್ ಪದವಿ ಕನ್ನಡ ಅಂಡ್ ಇಂಗ್ಲಿಷ್ ಡಿಕ್ಷನರಿ 1894. ಇದು ಸಂಪಾದನೆ ಮಾಡಿಕೊಟ್ಟಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅವ್ರಿಗೆ ಡಿಲೀಟ್ ಬಂದಂತ ಒಂದು ಕೃತಿ. ಇದ್ರ ಮೇಲೆ ನಿಮ್ಗೆ ತುಂಬಾ ಹಲವು ಪ್ರಶ್ನೆಗಳು, ತುಂಬಾ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಟುಬಿಂಗನ್ ಅವ್ರಿಗೆ ಬಂದಂತ ಪ್ರತಿ ಡಿಲೀಟ್ ಪದವಿ ಯಾವುದು ಅಂತ ಹೇಳಿ ಅವರು ಕೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ನಾನು ಹೇಳಲಿಕ್ಕೆ ಬಯಸ್ತೇನೆ. ವೆಂಕಟರಮಣ ಶಾಸ್ತ್ರಿ ಅಂತಕ್ಕಂತ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿಯನ್ನು ಸಂಪಾದನೆ ಮಾಡ್ಕೊಡ್ತಾರೆ. 1875ರಲ್ಲಿ ಋಷಭೇಂದ್ರ ವಿಜಯ, MA ರಾಮಾಂಜನಯ್ಯ ಮತ್ತು SG ನರಸಿಂಹಾಚಾರ್ಯ ಅವರು 1892ರಲ್ಲಿ ಕರ್ನಾಟಕ ಕಾವ್ಯ ಮಂಜರಿ ಮಾಸಿಕವನ್ನ ಪ್ರಾರಂಭ ಮಾಡಿ ಕರ್ನಾಟಕ ಕಾವ್ಯ ಕಲಾನಿಧಿ ಅಂತಕ್ಕಂಥದ್ದನ್ನ ರಚನೆ ಮಾರ್ಪಡಿಸಿ ರತ್ನಾಕರಾದೀಶ್ವರ, ಅಪರಾಜಿತೇಶ್ವರ ಶತಕ, ಮಲ್ಲಿನಾಥ ಪುರಾಣ, ಕಬ್ಬಿಗರ ಕಾವ್ಯ, ಚಿಕ್ಕದೇವರಾಜ ವಿಜಯಂ, ಕರ್ನಾಟಕ ಪಂಚತಂತ್ರ, ಲೀಲಾವತಿ ಪ್ರಬಂಧ, ಪಂಪ ಶತಕ, ಭಾವಚಿಂತ ರತ್ನಂ, ಗಿರಿಜ ಕಲ್ಯಾಣ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಯಶೋಧರ ಚರಿತೆ, ನೇಮಿನಾಥ ಚರಿತೆ, ರಾಮೇಶ್ವರ ವೇದ ಮತ್ತು ಚಿಕ್ಕದೇವರಾಜ ವಂಶಾವಳಿ, ಹೀಗೆ 32 ಕೃತಿಗಳನ್ನ ಇವರು ಪ್ರಕಟಿಸಿಕೊಡ್ತಾರೆ ಸಂಪಾದನೆಯನ್ನ ಮಾಡಿ. ನೋಡಿ, ಆರ್ ನರಸಿಂಹಾಚಾರ್ ಮತ್ತು ಶ್ರೀ ಪಾಠಕ್ ಮತ್ತು PR ಕರಿಬಸವ ಶಾಸ್ತ್ರಿ ಒಳಕಟ್ಟಿ ಅವರು 100ಕ್ಕೂ ಹೆಚ್ಚು ಕೃತಿಗಳನ್ನ ಅವ್ರು ಸಂಪಾದನೆ ಮಾಡ್ಕೋ. ಅದರಲ್ಲಿ ಬಸವೇಶ್ವರರ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತದ್ದು ಅಂತಕ್ಕಂಥದ್ದನ್ನ ನಾನು ಆ ಗ್ರಂಥ ಸಂಪಾದನೆ ಇತಿಹಾಸದ ಭಾಗದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, 1924ರಲ್ಲಿ R ಚೆನ್ನಪ್ಪ ಉತ್ತಂಗಿ ಅವರು ಮದ್ರಾಸ್ ವಿವಿ ವೆಂಕಟರಾಮ್ ಮತ್ತು ಶೇಷಯ್ಯ ಅವರು ಸೇರ್ಕೊಂಡು ಇವರೆಲ್ಲ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಂದ 100ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ಸಂಪಾದನೆ ಮಾಡ್ಕೊಡೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ. BS ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿ, DL ನರಸಿಂಹ, ಶ್ರೀ ಬಸವನಾಳು, H ದೇವೀರಪ್ಪ, ಶ್ರೀ ಬೂಶೂರ್ ಮಠ ಮತ್ತು ಗುರುರಾಯರು ಮತ್ತು ಮೈಸೂರು ವಿವಿಯ ಕುಂಭಕರ್ಣಾದ್ಯ ಸಂಸ್ಥೆಯಲ್ಲಿ ಇರ್ತಕ್ಕಂತ ಹಲವು ಈ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಗ್ರಂಥ ಸಂಪಾದನೆಯ ಬಹಳ ಮುಖ್ಯವಾದಂತ ಕೃತಿಗಳನ್ನ ಇವರೆಲ್ಲರೂ ಸಹ ನಮಗೆ ಸಂಪಾದಿಸಿಕೊಟ್ರು ಅಂತಕ್ಕಂಥದ್ದನ್ನ ನಾವಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಈ ಗ್ರಂಥ ಸಂಪಾದನೆಯನ್ನ ರಚನೆ ಮಾಡುವುದರ ಮಹತ್ವವನ್ನ ಕುರಿತು ನಾನು 4 ಮಾತುಗಳಲ್ಲಿ ಹೇಳಿಕ್ಕೆ ಪ್ರಯತ್ನವನ್ನ ಕಾಲ್ತುಳಿತಕ್ಕೆ ಒಳಗಾದ ಗ್ರಂಥವನ್ನ ಉಳಿತಕ್ಕಂತ ಮತ್ತು ಅದನ್ನ ಬದುಕೋಟೆ ಮಹತ್ವ ಆಗಿರುತ್ತೆ. ಸಮಯದ ಅಂತಂದ್ರೆ ಅದೊಂದು ಟೈಮ್ ಯಾವ ಕಾಲ ಯಾವ್ದೋ ಒಂದ್ ಕೃತಿ ಸರಿಯಾಗಿ ನಾವು ಅದನ್ನ ಸಂಗ್ರಹಣೆ ಮಾಡ್ಕೊಂಡು ಗೆಲ್ಲಬಹುದು, ತಿನ್ಕೋಬಹುದು, ಅಥವಾ ನೀರಿನಲ್ಲಿ ಅಥವಾ ಅದು ಹಾಳಾಗ್ಬಹುದು, ಮಳೆ ಬಿಸಿಲಿಗೆ ಅದು ಹಾಳಾಗ್ಬಹುದು. ಅವುಗಳನ್ನ ಸರಿಯಾಗಿ ನಾಶವಾಗ್ತಕ್ಕಂತ ಹಂತಕ್ಕೆ ಪ್ರತಿಗಳನ್ನ ಬದುಕುವಂತೆ ಮಾಡೋ ಕೆಲಸವನ್ನ ಸಂಪಾದನೆಯ ಕೆಲಸ ಮಾಡುತ್ತೆ. ಅದು ಅದರ ಬಹಳ ಮುಖ್ಯವಾಗಿರ್ತಕ್ಕಂಥ ಮಹತ್ವ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂತಂದ್ರೆ ಒಬ್ಬ ಕವಿಯನ್ನ ನೋಡಿ, ಇವತ್ತು ನಾವು ಪಂಪನನ್ನ ಓದ್ತಾ ಇದೀವಿ. ಪಂಪನನ್ನ ನಾವಲ್ಲ 100 ವರ್ಷ ಹೋದ್ರೂ ನಮ್ಮ ವಿದ್ಯಾರ್ಥಿಗಳು ಓದ್ತಾರೆ. ಆ ಕಾವ್ಯ ಶಾಶ್ವತವಾಗಿರುತ್ತೆ. ಪಂಪನನ್ನ ನಾವು ಒಡರಾದನೆ ಕಾವ್ಯವನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡಿದ್ದು ಗ್ರಂಥ ಸಂಪಾದನೆ ಅಲ್ಲದೆ ಅವನು ಬರೆದಂತ ಕಾವ್ಯ ಕೆಲಸವನ್ನ ಗ್ರಂಥ ಸಂಪಾದನೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಸಾಹಿತ್ಯದ
ಆ ರಸಸ್ವಾದನೆಯನ್ನ ಓದುಗರಿಗೆ ಒದಗಿಸುವ ಕೆಲಸವನ್ನ ಗ್ರಂಥ ಸಂಪಾದನೆ ಮಾಡುತ್ತೆ. ನಾನು ಮೊದ್ಲೇ ನಾನು ಒಂದು ಕವಿ ಮತ್ತು ವಿಮರ್ಶ ಮತ್ತು ಓದುಗ ಸರದಿ ಅಂತಕ್ಕಂಥ ಏನ್ ಹೇಳಿದೆ, ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನ ಗ್ರಹಿಸನ್ನ ನಾವು ಗಮನಿಸಬಹುದು. ಗ್ರಂಥ ಸಂಪಾದನೆ ಕಾರ್ಯ ಸಾಮಾನ್ಯವಾದ ಅದು ಕವಿಯ ಮನಸ್ಸಿಗೆ ಕವಿಯ ಇಳಿದಂತ ಆಳಕ್ಕೆ ಇಳಿಬೇಕಾಗತ್ತೆ. ಅದಕ್ಕೆ ತೊಂದರೆ ಆಗ್ಬಾರ್ದು, ಯಾರಿಗೂ ಅದು ಇದಾಗಬಾರ್ದು ಅನ್ನೋ ಕಾರಣ ನೀತಿ ರೀತಿ ಪರಿಸರ ಹಿಡಿದು ಸಮಯ ಹಿನ್ನೆಲೆಯ ಒಳಗಡೆ ಅಧ್ಯಯನಕ್ಕೆ ಒಳಪಟ್ಟು ಅದನ್ನ ಓದುಗರಿಗೆ ಕನ್ನಡಿಗರಿಗೆ ಮನ ಮುಟ್ಟುವಂತೆ ಕೊಂಡೊಯ್ಯುವ ಕೆಲಸವನ್ನ ಗ್ರಂಥ ಸಂಪಾದನೆ ವಿಷಯಗಳನ್ನ ಇಟ್ಕೊಂಡು ನಾವು ಅದರ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯನ್ನು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನ ನಾವು ಸಂಪಾದನೆಯ ಹಿನ್ನೆಲೆಯ ಕಾಲ್ಯ ಅರ್ಥ ಇರುತ್ತೆ. ಯಾಕೆ ಗ್ರಂಥ ಸಂಪಾದನೆಯಲ್ಲಿ ಸಾಹಿತ್ಯದ ಪ್ರಮುಖವಾದಂತ ನೆಲೆ ಹೇಗಿರುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಮಾತಿನಲ್ಲಿ ಇದನ್ನ ನಾನು ಇಲ್ಲಿ ತಪ್ಪು ಆಗುವ ತಪ್ಪನ್ನ ಆಗುತ್ತೆ ಅಂತಕ್ಕಂಥದ್ದನ್ನ ತೋರಿಸಿದ್ರೆ ಆಗುತ್ತಿದೆ. ಆಗುವ ಸಂದರ್ಭಗಳನ್ನ ಕುರಿತದು ನಮ್ಗೆ ಇಲ್ಲಿ ಉಲ್ಲೇಖ ಬರೆಯುತ್ತಾನೆ. ಅವನ ನಂತರ ಆ ಕವಿಯ ಸ್ವ ಹಸ್ತಾಕ್ಷರವನ್ನ ಪ್ರತಿಯನ್ನ ಬೇರೆ ಬೇರೆಯ ಪ್ರತಿ ಮಾಡುತ್ತಾರೆ. ಹಾಗೆ ಮಕಿಕಾಮಕಿಯಂತೆ ಮುಂದಕ್ಕೆ ನಿಷ್ಠರ ಬಹಳ ಜಾಗರೂಕತೆಯಿಂದ ಅವರಿಗರಿವಿಲ್ಲದಂತೆ ಹಲವು ತಪ್ಪುಗಳನ್ನು ಮಾಡುತ್ತಾರೆ. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ತಮ್ಮ ಅಗತ್ಯ ಅರಿವಿಗೆ ತಕ್ಕಂತೆ ಕವಿಪಾಠವನ್ನ ಬದಲಿಸುತ್ತಾರೆ. ಇವುಗಳನ್ನು ಗ್ರಂಥ ಸಂಪಾದನೆ ಕಾಲಿತ್ಯ ಎಂದು ಗೊತ್ತಿದ್ದು